देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं निवारिणि दुःख विमोचनि दुर्गतिनाशिनि त्रिलोचनी ब्रह्माण्ड जननी ब्रह्माण्डोदरि ब्रह्माणि जय दुर्गाम्बे दुरित निवारिणि दुःख विमोचनि दुर्गतिनाशिनि त्रिलोचनी ब्रह्माण्ड जननी ब्रह्माण्डोदरि ब्रह्माणि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं ಇವತ್ತು ನವರತ್ನ ಅಗ್ರಾಮ ನವರತ್ನ ಅಗ್ರಹಾರ ಒಂಥರ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಎಲ್ಲ ಜನಗಳು ಆ ಥರ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಎಲ್ಲ ಜನಾಂಗದವರು, ಹಿರಿಯರಾಗ್ಲಿ, ಮಹಿಳೆಯರಾಗ್ಲಿ, ಯೂತ್ಸ್ ಆಗಲಿ, ಎಲ್ಲರೂ ಒಗ್ಗಟ್ಟಾಗಿ ಊರಿನ ಅಭಿವೃದ್ಧಿಗೆ ನೀವು ಸಹಕಾರ ಕೊಡ್ತಾ ಬಂದಿದ್ದೀರಾ. ಅದಕ್ಕಾಗಿ ನಾನು ನಿಮಗೆ ಧನ್ಯವಾದನೂ ಹೇಳ್ತೇನೆ, ನಿಮಗೆಲ್ಲ ಅಭಿನಂದನೆಗಳನ್ನು ಹೇಳ್ತೇನೆ. ನವರತ್ನ ಅಗ್ರಹಾರದಲ್ಲಿ ನವದುರ್ಗಿಯರ ಸಂಗಮವನ್ನು ಬಹಳಷ್ಟು ವಿಶೇಷವಾಗಿ, ವೈಶಿಷ್ಟ್ಯವಾಗಿ, ವಿಶೇಷತೆಯಿಂದ ನಡೆಸ್ತಾ ಇದ್ದೀರಿ. ಇದು ಮಾಘ ಮಾಸದ ವೈಶಿಷ್ಟ್ಯತೆ. ಈ ಮಾಸದಲ್ಲಿ ಮಹಾವಿಷ್ಣು ಆರಾಧನೆ ಎಷ್ಟು ಮುಖ್ಯವೋ ಬೆಳಗಿನ ಮಾಘಸ್ನಾನ ಅಷ್ಟೇ ಮುಖ್ಯ. ಬಹುಶಃ ಈ ಒಂದು ಸೌಭಾಗ್ಯ ಇವತ್ತು ಸಿಕ್ಕಿರ್ತಕ್ಕಂಥದ್ದು ಇದು ಭಾಗ್ಯವೇ ಸರಿ. ಈ ನವದುರ್ಗಿಯರನ್ನ ಗ್ರಾಮದಲ್ಲಿರ್ತಕ್ಕಂಥ ಹಬ್ಬ ಹರಿದಿನಗಳನ್ನು ಮಾಡಲಿಕ್ಕೆ ಮೂಲ ಉದ್ದೇಶ ಹಿಂದಿನ ಪರಂಪರೆ ಒಂದು ಹೇಳ್ತಿತ್ತು. ಪ್ರತಿಯೊಬ್ಬರ ಮನೆ ಮಕ್ಕಳು ಚೆನ್ನಾಗಿರಬೇಕಾದ್ರೆ ಗ್ರಾಮ ದೇವತೆಗಳನ್ನು ಊರಿಗೆ ಕರೆಸಬೇಕಾಗಿತ್ತು, ಶಾಂತಿ ಹವನವನ್ನು ನಡೆಸಬೇಕಾಗಿತ್ತು, ದೇವಿಯ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವವನ್ನು ಮಾಡಬೇಕಾಗಿತ್ತು, ಆ ತಾಯಿಗೆ ಇಷ್ಟವಾಗಿರ್ತಕ್ಕಂಥ ನೈವೇದ್ಯವನ್ನು ಮಾಡಿ ದೀಪದ ಆರತಿಯನ್ನು ಮಾಡಬೇಕಾಗಿತ್ತು. ಇದು ಮಕ್ಕಳ ಕ್ಷೇಮಕ್ಕೋಸ್ಕರ. ಆ ಮಕ್ಕಳ ಕ್ಷೇಮವೂ ಹೌದು, ಇವತ್ತು ಹಿರಿಯರ ಮನರಂಜನೆಯೂ ಹೌದು. ಆ ಮನರಂಜನೆಯನ್ನು ಕಲ್ಪಿಸಲಿಕ್ಕೋಸ್ಕರ ನಮ್ಮ ಪ್ರಾಣೇಶು ಮತ್ತು ಅವರ ತಂಡವನ್ನು ಇಲ್ಲಿಗೆ ಆಹ್ವಾನಿಸಿರ್ತಕ್ಕಂಥದ್ದು ಅದು ಮತ್ತೊಂದು ಹೆಜ್ಜೆ ಬಹಳ ಮುಖ್ಯ. ಹಾಗಾಗಿ ಮುಂಬರ್ತಕ್ಕಂತಹ ದಿನಗಳಲ್ಲಿ ನವರತ್ನ ಅಗ್ರಹಾರ ಇಡೀ ರಾಜ್ಯ ದೇಶ ತಿರುಗಿ ನೋಡುವಂತದ್ದಾಗಲಿ, ಹಾಗೆ ಇವತ್ತಿನ ಈ ವೇದಿಕೆ ಮೇಲೆ ಕೂತಿರ್ತಕ್ಕಂತಹ ಹಿರಿಯರಿಗೂ, ಗ್ರಾಮದ ಮುಖ್ಯಸ್ಥರಿಗೂ ಹಾಗೂ ಗ್ರಾಮದ ಅಧ್ಯಕ್ಷರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.
लक्ष्मी रमणा श्री जय लक्ष्मी रमणा सत्यनारायण स्वामी सत्यनारायण स्वामी जनपातक हरणा जडित सिंहासन अद्भुत छवि राजे नारद करत निराजन नारद करत निराजन घंटा ध्वनि बाजे प्रगट भये कलि कारण द्विज को दर्श दियो बूढ़ो ब्राह्मण बन कर बूढ़ो ब्राह्मण बन कर कंचन महल कियो ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಇವತ್ತು ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಸಂಧ್ಯಾಕಾಲ. ಸಂಧ್ಯಾಕಾಲ ಸಾಯಂ ಸಂಧ್ಯಾ. ಮಾಘ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಾಘ ಮಾಸದಲ್ಲಿ ಮಹಾವಿಷ್ಣುವಿನ ಆರಾಧನೆ ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಇಂತಹ ವಿಷ್ಣುವಿನ ಆರಾಧನೆಯಲ್ಲಿ ಇವತ್ತಿನ ಈ ಶುಭ ದಿನ ಶುಭ ಸಂಧ್ಯಾಕಾಲ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಯಲಹಂಕಕ್ಕೆ ಸಮೀಪ ಇರತಕ್ಕಂಥ ಸಾದಳ್ಳಿ ನವರತ್ನ ಅಗ್ರಹಾರದಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಆ ಸಂಕಲ್ಪದಂತೆ ರಾಜ್ಯದಾದ್ಯಂತ ಸಾಕಷ್ಟು ಜನ ಭಕ್ತರಿಗೆ SMS ಮಾಡಲಿಕ್ಕೂ ಹೇಳಿದ್ವಿ. SMS ಮಾಡಿದ್ದೀರಿ, ಸಾಕಷ್ಟು SMS ಬಂದಿದೆ. ಹಾಗೆ ನೇರವಾಗಿ ಬಂದಿರತಕ್ಕಂಥವರಿದ್ದಾರೆ. ರಾಜ್ಯದ ಮೂಲ ಮೂಲೆಗಳಿಂದ ಭಕ್ತ ಸಮೂಹ ಒಂದಷ್ಟು ಜನ ಇಲ್ಲಿಗೆ ಆಗಮಿಸಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಇದೊಂದು ಅದೃಷ್ಟವೇ ಅದೃಷ್ಟ. ಯಾಕೆಂದ್ರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಈ ಧರ್ಮದ ನೆಲೆಗಟ್ಟು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯದ ಬಗ್ಗೆ, ಅನುಷ್ಠಾನಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ನಾವು ತಿಳಿಸಿಕೊಟ್ಟಿದ್ದೀವಿ. ಇದು ಆನಂದ್ ಗುರುಜಿಯಿಂದ ಮಾತ್ರ ಅಲ್ಲ, ಗತವಾಗಿ ವೈಭವವಾಗಿ ಸಾಕಷ್ಟು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಸಾಕಷ್ಟು ಜನ ಮಹರ್ಷಿಗಳಿಂದ, ಮುನಿಗಳಿಂದ, ಯತಿಗಳಿಂದ, ಸಾಧು ಸಂತರಿಂದ ಧರ್ಮ ಪ್ರಚಾರ ನಡ್ಕೊಂಡು ಬಂದಿದೆ. ಅಂತಹದ್ರಲ್ಲಿ ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯದ ನನ್ನ ಕಾಯಕದಲ್ಲಿ ತಾವೆಲ್ಲರೂ ಸಹಿತ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಸಾಕಷ್ಟು ಜನ ವೀಕ್ಷಕ ಬಂಧುಗಳು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಒಂದು ಕುಟುಂಬದಲ್ಲಿರಬೇಕಾಗಿರ್ತಕ್ಕಂಥ ರೀತಿ ನೀತಿಯನ್ನು, ಒಂದು ಹೆಣ್ಣಿನ ಪಾತ್ರವೇನು, ತಂದೆಯ ಸ್ಥಾನವೇನು, ಹಾಗೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಅವರವರ ಸ್ಥಾನಮಾನವನ್ನು ಅರಿತು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಇದ್ದರೆ ಎಲ್ಲರ ಮನೆಯು ನಂದಗೋಕುಲವಾಗಿರುತ್ತೆ. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ನುಡಿಯೂ ಇದೇ ಸತ್ಯವಾಗಿದೆ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಸುಖ, ಸಂತೋಷ, ನೆಮ್ಮದಿಯುತವಾಗಿರಬೇಕಾದ್ರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಹಿರಿಯರನ್ನ ಗೌರವಿಸ್ತಕ್ಕಂತಹದ್ದು, ಹಿರಿಯರನ್ನ ಪೂಜ್ಯ ಭಾವನೆಯಲ್ಲಿ ಕಾಣತಕ್ಕಂತಹದ್ದು, ಇದೆಲ್ಲವನ್ನು ಸಹಿತ ಎಲ್ಲಿ ನಡ್ಕೊಂಡು ಬರುತ್ತೋ ಆ ವಾಸ್ತುಗೃಹ ವಿಶೇಷ ಅಂತ ಹೇಳಿದ್ದಾನೆ. ಹಾಗೆ ವಿಶ್ವಮಾತೆ ಗೋಮಾತೆ, ಆ ಗೋಮಾತೆಯನ್ನು ಆರಾಧನೆ ಮಾಡಬೇಕು, ಗೋ ಸಂಪತ್ತನ್ನು ಉಳಿಸಬೇಕು. ಆ ಗೋ ಸಂಪತ್ತಲ್ಲಿರ್ತಕ್ಕಂಥ ಆರೋಗ್ಯಕರವಾದಂತಹ ಬೆಳವಣಿಗೆಯನ್ನ ಎಲ್ಲರೂ ಸ್ವಾಗತಿಸಬೇಕು. ಇರಲಿ, ವಿಚಾರಗಳು ಸಾಕಷ್ಟು ಇದೆ. ಅದರ ಮಧ್ಯದಲ್ಲಿ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ಈ ಶುಭ ದಿನ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಸಂಕಲ್ಪ ನಮ್ಮದಾಗಿತ್ತು. ಆ ಸಂಕಲ್ಪಕ್ಕೆ ಪೂರ್ವಭಾವವಾಗಿ ಸಾಕಷ್ಟು ಜನ ಗಣ್ಯರು ಸಹಿತ ಇವತ್ತಿಲ್ಲಿ ಆಗಮಿಸಿದ್ದಾರೆ. ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ಒಂದೇ ಸಂಕಲ್ಪ, ನಮ್ಮ ಭಾರತ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬರು ಸಹಿತ ಸುಖ, ಸಂತೋಷ, ನೆಮ್ಮದಿಯುತವಾಗಿರಬೇಕು ಅಂತ. ಪ್ರಸ್ತುತ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದಲೂ ಸಾಕಷ್ಟು ಜನ ಕಂಗೆಟ್ಟಿದ್ದಾಯಿತು. ಆರ್ಥಿಕ ಸಂಕಷ್ಟಗಳಿಗೆ ಒಳಗಾಗಿದ್ದಾಯಿತು. ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕಿದ್ದಾಯಿತು. ದುಡಿಯುವ ಕೈಗೆ ಕೆಲಸ ಇಲ್ಲದಂತಾಯಿತು. ಹಾಗೆ ಸಾಕಷ್ಟು ಜನ ರೈತ ಬಾಂಧವರು ಕಂಗೆಟ್ಟಂದಾಯಿತು. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರನ್ನ ನಾವು ಸದಾಕಾಲ ಮುಂಚೂಣಿಯಲ್ಲಿದ್ದು ಅವರನ್ನ ನಾವು ಧೈರ್ಯ ತುಂಬುವಂತ ಕಾಯಕ ಮಾಡಬೇಕು. ಯಾಕೆಂದ್ರೆ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರು ಸಹಿತ ನನ್ನ ಅಣ್ಣ ತಮ್ಮಂದರಾಗಿ ಅವರು ಆ ಧೈರ್ಯ, ಸ್ಥೈರ್ಯದಿಂದ ಭಾರತದ ಗಡಿ ಭಾಗದಲ್ಲಿ ಸೇವೆ ಸಲ್ಲಿಸೋದ್ರಿಂದಲೇ ಇವತ್ತು ನಾವು ನೀವೆಲ್ಲ ಸಹಿತ ನೆಮ್ಮದಿಯಾಗಿದ್ದೇವೆ. ಇನ್ನ ದೇಶಕ್ಕೆ ಸದಾಕಾಲ ಅನ್ನವನ್ನು ಕೊಡ್ತಕ್ಕಂತಹ ರೈತ ಬಾಂಧವರು ಅವರು ಚೆನ್ನಾಗಿರ್ಬೇಕು. ಹಾಗೆ ಎಷ್ಟೋ ಕುಟುಂಬಗಳಲ್ಲಿ ಸಾಕಷ್ಟು ಜನ ವಯಸ್ಸಾದಂತಹ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ತೆಗೆದುಕೊಂಡು ಬಿಡುವಂತಹ ಒಂದಷ್ಟು ಪ್ರಕ್ರಿಯೆಗಳು ಸಾಕಷ್ಟು ಕಡೆ ನಡೀತಿದೆ. ನಾವು ಚಿಕ್ಕವರಾಗಿದ್ದಾಗ ನಾವು ಮಾಡುವಂತಹ 108 ತಪ್ಪುಗಳನ್ನು ಸಹಿತ ಗರ್ಭದಲ್ಲಿ ಹಾಕೊಂಡು ಯಾವ ತಪ್ಪಿದ್ರೂ ಸಹಿತ ನನ್ನ ಮಗ ಅಂತ ಹೇಳುವಂತಹ ತಂದೆ ತಾಯಿ ಇದ್ದಾರೆ.
ಆದರೆ ಅದೇ ಅಷ್ಟು ತಂದೆ ತಾಯಿಗೆ ಇಷ್ಟು ಅನ್ನ ಹಾಕೋ ಯೋಗ್ಯತೆ ಇಲ್ಲಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ಸಾಕಷ್ಟು ಕುಟುಂಬಗಳಿದೆ. ಅಂತಹ ಕುಟುಂಬಗಳು ಸಹಿತ ಜ್ಞಾನ ಕಲ್ತ್ಕೋಬೇಕು. ಸತ್ಯನಾರಾಯಣ ಸ್ವಾಮಿ ಅನುಗ್ರಹ ಮಾಡಿದ್ರೆ ಸತ್ಯನಾರಾಯಣ ಸ್ವಾಮಿ ವೃತ್ತಕಥೆಯಲ್ಲಿ ಬರ್ತಕ್ಕಂತಹ ವಿಧಿವಿಧಾನಗಳೆಲ್ಲವೂ ಸಹಿತ ಒಂದು ಸಂಸ್ಕೃತಿ ಸಂಪ್ರದಾಯದಂತಿದೆ. ಯಾಕೆಂದ್ರೆ ಒಬ್ಬ ಬಡವ ತಾನು ಧನಿಕನಾಗುವಂಥದ್ದು ಹೇಗೆ, ಹಾಗೆ ಒಬ್ಬ ಸಂಕಷ್ಟನ ದೂರ ಮಾಡಿಕೊಂಡು ಕಷ್ಟ ಕಾರ್ಪಣ್ಯದಿಂದ ಹೊರಬರೋದು ಹೇಗೆ, ಇದೆಲ್ಲದರ ಬಗ್ಗೆ ಅರಿವು ಮೂಡಿಸ್ಕೊಳ್ಬೇಕಾದ್ರೆ ಒಂದಷ್ಟು ಜೀವನದ ಚರಿತ್ರೆಗಳು, ಒಂದಷ್ಟು ಕಥಾ ಶ್ರವಣಗಳು, ವಿಶೇಷವಾಗಿರ್ತಕ್ಕಂಥ ರೋತಕಥೆಗಳು, ಇದೆಲ್ಲ ನಮ್ಮ ಭಾರತ ದೇಶದಲ್ಲಿ ಭದ್ರ ಬುನಾದಿ ತರ ಇದೆ. ಅಂತಹ ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ ಸತ್ಯನಾರಾಯಣ ಸ್ವಾಮಿ ಕಥೆಗೆ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದಿರತಕ್ಕಂತಹ ನನ್ನ ಅತಿಥಿ ಅಭ್ಯಾಗತರನ್ನ, ನನ್ನ ಆಶ್ರಮಕ್ಕೆ ಬಂದಿರತಕ್ಕಂಥ ಅತಿಥಿ ಅಭ್ಯಾಗತರು, ಮಹರ್ಷಿಗಳಿಗೆ ನೋಡ್ಲಿಕ್ಕಾಗಿ ಬಂದಿರತಕ್ಕಂಥ ಸಾಕಷ್ಟು ಜನ ನನ್ನ ಅಭಿಮಾನಿ ದೇವರುಗಳನ್ನ ನಾವು ಮಾತಾಡಿಸೋಣ. ಹಾಗೆ ಈ ಮಹರ್ಷಿ ಮಂದಿರಕ್ಕೆ ಸಮೀಪದಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರದಿಂದ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಹನುಮನ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಸಣ್ಣದಾದಂತಹ ಒಂದು ಮೆರವಣಿಗೆ, ಅಲ್ಲಿಂದ ಬಂದ ಮೇಲೆ ಪುಟ್ಟದಾದಂತಹ ವಿಷ್ಣುಮೂರ್ತಿ, ಬಹಳ ಪುಟ್ಟ ವಿಷ್ಣುಮೂರ್ತಿಯನ್ನ ನಮ್ಮ ಆಶ್ರಮದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ರುದ್ರದೇವರ ಸಾನ್ನಿಧ್ಯದಲ್ಲಿ ಪೂಜಿಸಿ, ಕಲ್ಯಾಣದ ಲಕ್ಷ್ಮೀ ವೆಂಕಟೇಶ್ವರ ಇದ್ದಾನೆ, ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಕರೆತಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಪ್ರಾರಂಭ ಮಾಡೋಣ. ಇದೆಲ್ಲರ ಜೊತೆಗೆ ಇವತ್ತು ಈ ನಿಮ್ಮ ಮಹರ್ಷಿಗಳಿಂದ, ಮಹರ್ಷಿಗಳ ಜೊತೆಯಲ್ಲೇ ಬೆಳದಿಂಗಳ ಊಟವನ್ನು ಸ್ವೀಕರಿಸುವಂತಹ ಒಂದು ಸೌಭಾಗ್ಯ ನನ್ನ ಈ ಆಶ್ರಮದಲ್ಲಿದೆ. ಹಾಗಾಗಿ ಇವತ್ತು ಬೆಳದಿಂಗಳ ಊಟ, ಚಂದ್ರನ ದರ್ಶನ ಇದೆಲ್ಲವೂ ಸಹಿತ ನಮ್ಮ ಆಶ್ರಮದಲ್ಲಿದೆ. ಎಲ್ಲರೂ ಭಾಗವಹಿಸೋಣ, ಭಗವಂತನ ಕೃಪೆಗೆ ಪಾತ್ರರಾಗೋಣ. ಮತ್ತೊಮ್ಮೆ ಮಗದೊಮ್ಮೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಇದೆ. ಅಗೋಯಿಗೋ ಅಂದರೆ ನಾವಿರುವುದರೊಳಗಾಗಿ ಹನುಮನ ಮತ್ತು ರಾಮ ಮಂದಿರವನ್ನು ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಎಷ್ಟೋ ವರ್ಷಗಳ ಬಲಿದಾನವಾಗಿರ್ತಕ್ಕಂಥ, ಎಷ್ಟೋ ವರ್ಷಗಳ ಹೋರಾಟ, ಸಾಕಷ್ಟು ಜನ ಬಲಿದಾನ ಆಯಿತು. ಆದರೆ ಇವತ್ತು ನಮಗೆ ನ್ಯಾಯಸ್ಥಾನ ಒಂದು ಸುಂದರವಾದಂತಹ ನ್ಯಾಯವನ್ನ ಕರುಣಿಸಿದೆ. ಶುಭವಾಗಲಿ, ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮ ಭಕ್ತ ಹನುಮನ ಪ್ರಾರ್ಥನೆ ಮಾಡ್ತಾ ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಾರಂಭಕ್ಕೂ ಮುನ್ನ ಇಲ್ಲಿ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗ್ರಾಮ ದೇವತೆ ತಾಯಿ ಮಹೇಶ್ವರಮ್ಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಮ್ಮ ಈ ಪದ್ಧತಿ ಸಂಪ್ರದಾಯ. ಯಾಕೆಂದ್ರೆ ಗ್ರಾಮ ದೇವತೆಯ ಅನುಗ್ರಹ ಬೇಕು. ಹಾಗೆ ಊರಾಚೆ ಇರ್ತಕ್ಕಂಥ, ಊರು ಬಾಗಿಲು ಕಾಯ್ತಿರ್ತಕ್ಕಂಥ ಹನುಮ ಎಲ್ಲರನ್ನೂ ಸಲಹಬೇಕು, ಎಲ್ಲರನ್ನೂ ಕಾಪಾಡಬೇಕು. ಅಂತ ಹನುಮನ ಸಾನ್ನಿಧ್ಯ, ಮಹೇಶ್ವರಮ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಪ್ರಾರ್ಥನೆಗೆ ಬಂದು ಇಲ್ಲಿಂದ ಮುಂದೆ ಪಯಣ ಬೆಳೆಸೋಣ. ಮಹರ್ಷಿ ಮಂದಿರತ್ತ ನಡೀರಿ.
देवर्षि ते तपस्वी ईशान्ति दूतरो శ్రీనివాస శ్రీ వెంకటేశ భక్తవత్సల భాగవత ప్రియ నిత్య నిర్మల నీలమేఘ శ్యామ పురాణ పురుష పుండరీకాక్ష నందనందన నవనీత చోరా పశుపాలక హరి పాప విమోచన దుష్ట సంహార దురిత విమోచన కష్ట నివారక శిష్ట పరిపాలక వజ్రమకుటధర వరాహమూర్తి గోపీ జనప్రియ గోవర్ధనోద్ధార దశరథనందన దశముఖమర్దన పక్షివాహన పాండవ ప్రియ హరి మత్స్యకూర్మ వరాహమూర్తి శ్రీ నరసింహ వామన భృగురామ
ಪ್ರತಿಯೊಬ್ಬ ಭಕ್ತರಿಗೂ ಫೋಟೋ ಕೊಡುವಂತ ವ್ಯವಸ್ಥೆ ಆಗಿದೆ. ತಾವು ಪೂಜೆ ಕೂತ್ಕೊಳ್ತೀರಾ ಇದ್ರು ಸಹಿತ ಕಳಶ ಆರಾಧನೆ ಆಗ್ಲಿ ಅಥವಾ ನಿಮಗೊಂದು ಫೋಟೋ ಅಂತೂ ನಮ್ಮ ಕಡೆಯಿಂದ ಫೋಟೋ ಮಹಾಪ್ರಸಾದ ಇವತ್ತಿನ ಸೇವೆಯನ್ನ ನಮ್ಮ ಮಾಲೂರಿನ ಕೃಷ್ಣೇಶ್ ಶೆಟ್ರು ಮಹಾಪ್ರಸಾದದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಸಾದ ಸೇವೆ ಅವರು ಮಾಡಿದ್ದಾರೆ. ಹಾಗೆ ಇವತ್ತು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದದ ಒಂದಷ್ಟು ವಿಶೇಷತೆನ ನಮ್ಮ ತಮ್ಮೇಗೌಡರು ಸಹಿತ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಆ ಅನುಷ್ಠಾನವನ್ನ ಸೂರ್ಯನಾರಾಯಣವರು, ಮಂಜುನಾಥ ಸ್ವಾಮಿಯವರು ಹಾಗೂ ಮುನಿರಾಜರವರು ಹಾಗೂ ನಮ್ಮ ನವರತ್ನ ಅಗ್ರಹಾರದ ಸಾಕಷ್ಟು ಜನ ಮುಖಂಡರು, ಇಲ್ಲಿರ್ತಕ್ಕಂಥ ಈ ಭಾಗದ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಮಹೇಶ್ರವರು, ಪಿಳ್ಳೇಗೌಡರು, ಮಂಜುನಾಥ್ರವರು ಹಾಗೂ ವಯಸ್ಸಲ್ಲಿ ಚಿಕ್ಕದಾದರೂ ನಾನು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಾನು ನಿಮ್ಮೊಟ್ಟಿಗಿದ್ದೀನಿ ಅಂತ ಹೇಳ್ತಕ್ಕಂಥ ನಮ್ಮ ಕಿರಣ್ ಕುಮಾರು ಹಾಗೂ ಮಧು ಹೇಳ್ತಾ ಹೊರಟ್ರೆ ಅಷ್ಟೋತ್ತರದಲ್ಲಿ ಇಷ್ಟು. ಇಂಥ ಒಂದು ದೊಡ್ಡ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಮಹರ್ಷಿಗಳು ತೆಗೆದುಕೊಳ್ಳುವಂತ ಈ ತೀರ್ಮಾನದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳುವಂತಹ ಸಾಕಷ್ಟು ಕೈಗಳಿದೆ, ಕಂಡು ಕಾಣದ ಕೈಗಳಿದೆ. ಅದಕ್ಕಿಂತ ಹೆಚ್ಚಿನಾಗಿ ನನ್ನ ಯಾವುದೇ ಕಾರ್ಯಕ್ರಮ ಆದರೂ ಸಹಿತ ನಾನು ನಿಮ್ಮೊಂದಿಗಿದ್ದೇನೆ ಅಂತ ಹೇಳಿ ತಾವೆಲ್ಲರೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಆದರೆ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹದ್ದು. ಈ ಕಾರ್ಯಕ್ರಮ ಬಹಳ ಹೆಸರಾಗುವಂತಹದ್ದು. ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಇವತ್ತಿನ ಹುಣ್ಣಿಮೆಯ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತಾನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥ ಮಹಾಸಂಕಲ್ಪ ಇವತ್ತು ನಾವು ಮಾಡಿದ್ವಿ. ಆ ಸಂಕಲ್ಪ ಮಾಡಿದ ಮರುಕ್ಷಣ ನಾವು ಅದನ್ನ ಟಿವಿ ಅನೌನ್ಸ್ಮೆಂಟ್ ಮಾಡಿ ದೂರಾಭಾರದಿಂದ ಇರ್ತಕ್ಕಂಥವ್ರು ಬರ್ಲಿಕ್ಕೆ ಆಗದಿರ ಇದ್ರೆ ನೀವು SMS ಮಾಡಿ ನಿಮ್ಮ ಹೆಸರಲ್ಲಿ ಗೋತ್ರ, ಹೆಸರು, ನಕ್ಷತ್ರವನ್ನು ತೆಗೆದುಕೊಂಡು ನಾವು ಸಂಕಲ್ಪವನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಆ ಸಂಕಲ್ಪಕ್ಕೆ ಈಗಾಗಲೇ 28,600 ಜನ ನಮಗೆ ಕರೆ ಮಾಡಿದ್ದಾರೆ. 28,600 ಜನ SMS ಮಾಡಿರ್ತಕ್ಕಂಥವರಿದ್ದಾರೆ. ಅವರಷ್ಟು ಜನ ಅಲ್ಲದಿರ ತಾವೆಲ್ಲರೂ ಸಹಿತ ಆಗಮಿಸಿದ್ದೀರಿ. ನಿಮ್ಮೊಂದಿಗೆ ಇವತ್ತು ಬೆಳದಿಂಗಳ ಊಟ ಸಹಿತ ಇದೆ. ಬಹುಶಃ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಇರ್ತಕ್ಕಂತಹ ನವರತ್ನ ಅಗ್ರಹಾರ, ಸಾದಳ್ಳಿ ಗೇಟು ನವರತ್ನ ಅಗ್ರಹಾರದಲ್ಲಿ ಇವತ್ತು ಅರ್ಥಪೂರ್ಣವಾದಂತಹ ಕಳೆದ ಬಾರಿ ಒಂದು ಶನೇಶ್ವರ ಮಹಾಯಾಗವನ್ನು ಮಾಡಿದ್ವಿ. ಆಗಷ್ಟೇ ಕೋವಿಡ್ ಪ್ರಾರಂಭ ಆಯಿತು. ಆದರೆ ಈಗ ಕೋವಿಡ್ ಹೋಗಿದೆ, ಮತ್ತೊಂದು ಕೋವಿಡ್ ಬರುವಂತದ್ದಿದೆ. ನೀವು ಎಚ್ಚರಿಕೆ ಆಗಿರಬೇಕಾಗಿದೆ. ಅದಕ್ಕಾಗಿ ಎಲ್ಲರೂ ಮಾಸ್ಕ್ ಧರಿಸಿ, ಅಂತರವನ್ನು ಕಾಯ್ದುಕೊಳ್ಳಿ, ಬಹಳ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿದ್ದು ಮನೆಗೆ ಹೋದ ತಕ್ಷಣ ರಾತ್ರಿ ಒಂದು ಲೋಟ ಬಾದಾಮಿ ಹಾಲು ಕುಡಿಯೋದು ಬೇಡ, ಕಾಫಿ ಕುಡಿಯೋದು ಬೇಡ. ಪ್ರತಿಯೊಬ್ಬರು ಕನಿಷ್ಠ ಪಕ್ಷ ಇವತ್ತು ಒಂದಿಷ್ಟು ಕಷಾಯ ಕುಡೀರಿ. ಯಾಕೆಂದ್ರೆ ಇವತ್ತು ನಾವು ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದೀವೋ, ಎಲ್ಲಿಂದ ಬಂದು ಇವತ್ತು ನಾವೆಲ್ಲರೂ ಒಟ್ಟು ಕೂತಿದ್ದೀವಿ. ಆದ್ರೆ ನಮ್ಮ ದೇಹ ರಕ್ಷಣೆ ಆಗಬೇಕು. ಕಲಿಯುಗದಲ್ಲಿ ನೀವೆಲ್ಲರೂ ಚೆನ್ನಾಗಿರ್ಬೇಕಾದ್ರೆ, ಆರೋಗ್ಯಕರವಾಗಿರ್ಬೇಕಾದ್ರೆ, ನಮ್ಮ ಮನೆ ಮಕ್ಕಳಿಗೆ ಸಂಸ್ಕಾರ, ಸಂಸ್ಕೃತಿಯ ಪಾಠ ಪ್ರವಚನವನ್ನು ಮಾಡಬೇಕಾದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಅದಕ್ಕಾಗಿ ರಾತ್ರಿ ಒಂದಿಷ್ಟು ಕಷಾಯ ತಗೊಳ್ಳಿ. ಇಲ್ಲಿ ಕೊಡುವ ಮಹಾಪ್ರಸಾದವನ್ನು ಸ್ವೀಕರಿಸಿ. ನೂಕುನುಗ್ಲು ಮಾಡ್ಕೊಳ್ಳೋದು ಬೇಡ, ಶಾಂತಿ ಸಮಾಧಾನವಾಗಿರಿ. ಹಾಗೆ ಇವತ್ತಿನ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಿತ ಬಂದಿರತಕ್ಕಂಥದ್ದು ನನಗೆ ಬಹಳ ಸಂತೋಷ ತಂದಿರತಕ್ಕಂಥ ವಿಚಾರ. ನಮ್ಮ ಮಹರ್ಷಿ ಮಂದಿರಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಆಧಾರದ ಸ್ವಾಗತವನ್ನು ಕೋರ್ತಾ, ನೋಡಿ ಎಷ್ಟು ಅದೃಷ್ಟ ಇದೆ ಇವತ್ತಿನ ದಿವಸ. ಈ ನಿಮ್ಮ ಮಹರ್ಷಿಗಳನ್ನು ನೋಡ್ಲಿಕ್ಕೆ ಪ್ರತಿ ದಿವಸ ಬೆಳಿಗ್ಗೆ 8 ಆದ್ರೆ ಪ್ರತಿಯೊಬ್ಬರು ಟಿವಿ ಮುಂದೆ ಕೂತ್ಕೊಳ್ತಿದ್ರಿ. ಇವತ್ತು ನಾನು ಸ್ವತಃ ನಾನೇ ನನ್ನ ಕಣ್ಣುಗಳಲ್ಲಿ ಇವತ್ತು ದಿವಸ ನೋಡ್ಲಿಕ್ಕೆ ಇಷ್ಟು ಜನ ತಾಯಂದ್ರು, ಅಕ್ಕ ತಂಗಿಯರು ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮನ್ನ ನೋಡೋದು ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಯಾರ್ಯಾರಿಗೆ ಫೋಟೋ ಬಂದಿಲ್ಲ ಅವರಿಗೆ ನಾನೇ ಸ್ವತಃ ಬಂದು ನಿಮಗೆ ಫೋಟೋ ಕೊಡುವಂತ ವ್ಯವಸ್ಥೆ ನಾನಾಗ್ಲಿ ಅಥವಾ ನನ್ನ ಆಶ್ರಮದ ವತಿಯಿಂದ ಇರ್ತಕ್ಕಂತಹ ನನ್ನ ಅಧ್ಯಕ್ಷರಾಗ್ಲಿ, ಅಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಯಾರಾದ್ರೂ ಈ ನವರತ್ನಾಗ್ರಹದ ಸಂಪೂರ್ಣ ಜನ ಇವತ್ತು ನನ್ನ ಸಹಕಾರದಲ್ಲಿರೋದ್ರಿಂದ ಇಂಥ ಒಂದು ನೋಡಿ SMS 28,600 ಜನ SMS ಮಾಡಿರ್ತಕ್ಕಂಥದ್ದು. ಇದು ಬರೀ ಇವತ್ತು ಬೆಳಿಗ್ಗೆ ತೆಗೆದಿರ್ತಕ್ಕಂತಹದ್ದು. ಇನ್ನು ಸಂಜೆವರೆಗೂ ಬಂದಿರುವ SMS ಏನೋ ನಾವು ನೋಡಿಲ್ಲ. ಯಾಕೆಂದ್ರೆ ಸಂಜೆವರೆಗೂ ತೆಗೆಯೋದು ಇನ್ನು 15 ನಿಮಿಷಕ್ಕೆ ತೆಗಿತೀವಿ. ಇನ್ನು 15 ನಿಮಿಷ ಒಂದು ಮಹಾಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ಉಳಿದ ಎಷ್ಟು ಜನ ಇದ್ದಾರೋ ಅವರ ಹೆಸರಲ್ಲಿ ತೆಗಿತೀವಿ. ಇದು ಇವತ್ತು ಬೆಳಗಿನ ಜಾವದವರೆಗೂ ಬಂದಿರತಕ್ಕಂತಹದ್ದು. ಇವರ ಹೆಸರಲ್ಲಿ ಈಗಾಗಲೇ ಅರ್ಧ ಭಾಗದ ಜನದ ಹೆಸರನ್ನ ಬೆಳಗಿನಿಂದ ಪುರೋಹಿತರು ನಮ್ಮ ಜೊತೆ ಕೂತು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪ ಆಗಿದೆ. ಉಳಿದಂತ ಜನದ ಸಂಕಲ್ಪ ನಾವು ತೆಗೆದುಕೊಂಡು ಇಲ್ಲಿ ಬಂದಿರತಕ್ಕಂಥವ್ರಿಗೆ ನಾವೇನ್ ಸಂಕಲ್ಪ ಹೇಳ್ಕೊಡ್ತೀವಿ, ಹಾಗೆ ಇವತ್ತು ನಡೀತಿರ್ತಕ್ಕಂಥ ಈ ಸಂಪೂರ್ಣ ಕಾರ್ಯಕ್ರಮ ಎಲ್ಲವೂ ಸಹಿತ ಚಿತ್ರೀಕರಣ ನಡೀತಾ ಇದೆ. ಜಿ ಕನ್ನಡದಲ್ಲಿ ಈ ನಿಮ್ಮ ಮಹರ್ಷಿಗಳು ಒಂದು ಸತಿ ನನ್ನ ವಾಸ್ಕಲ್ ಅಂದ್ರೆ ನನ್ನ ಮನೆಯನ್ನು ದಾಟಿ ಆಚೆ ನಡೆದ್ರೆ ನನ್ನ ಹಿಂದೆ 2 ಕ್ಯಾಮ್ರಾ ಸತತವಾಗಿ ನನ್ನ ಹಿಂದೆ ಈ ಕಳೆದ 8 ವರ್ಷಗಳಿಂದ ನನ್ನ ಹಿಂದೆ ಪರಿಶ್ರಮಿಸಿದ್ದಾರೆ.
ಒಟ್ಟಾರೆ ಹೇಳಬೇಕಂದ್ರೆ ಧರ್ಮ ಜಾಗೃತಿ ಆಗಬೇಕು. ನಮ್ಮ ಭರತ ಖಂಡದಲ್ಲಿ ಹಿಂದೂ ಸನಾತನ ಧರ್ಮೋ ರಕ್ಷಿತ ವಿಶ್ವಮಾತೆ ಗೋಮಾತೆ, ಅಯೋಧ್ಯಾನಲ್ಲಿ ಶ್ರೀರಾಮಚಂದ್ರನ ಮರುಪ್ರತಿಷ್ಠಾಪನೆ, ಇದೆಲ್ಲವನ್ನು ನೋಡುವಂತಹ ಸೌಭಾಗ್ಯ ನಿಮ್ಮದಾಗಬೇಕಾದ್ರೆ ನಮ್ಮ ಈ ಧರ್ಮ ಜಾಗೃತೆ ನಿರಂತರವಾಗಿ ನಡೀತಿರಬೇಕು. ಅದಕ್ಕಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜಾನುಷ್ಠಾನವನ್ನ ಶುಭ ಗೋಧೂಳಿ ಲಗ್ನದಲ್ಲಿ ಈಗ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಪ್ರಾರಂಭಕ್ಕೂ ಮುನ್ನ ಎಲ್ಲರೂ ದೀಪವನ್ನು ಹಚ್ಚಿ ಪ್ರಾರಂಭಿಸೋಣ. ದೀಪ ಹಚ್ಚಿ. ತಾವೆಲ್ಲರೂ ದೀಪವನ್ನು ಹಚ್ಚಿದಾದ ನಂತರ ನಿಮ್ಮ ಎರಡೂ ಕರಗಳನ್ನು ಎರಡೂ ಕೈನ ಒಂದ್ಸತಿ ಮೇಲೆತ್ತಿ, ಸತ್ಯನಾರಾಯಣ, ಸತ್ಯವಿಭೋ, ಯಾವ ದೇವರ ಹತ್ರ ನಾವು ಹೇಗಿರ್ತೀವೋ ಗೊತ್ತಿಲ್ಲ, ಸತ್ಯನಾರಾಯಣನ ಸಾನ್ನಿಧ್ಯದಲ್ಲಿ ಸಂಪೂರ್ಣವಾಗಿ ನಾವು ಶರಣಾಗತರಾದರೆ ಭಗವಂತ, ಈ ದೇಹ ನಿಂದು, ಈ ಮನಸ್ಸು ನಿಂದು, ಈ ಕೊಟ್ಟಿರುವ ಆತ್ಮ ಜೀವ ನಿನ್ನದು, ನಿನಗೆ ಶರಣಾದಂತಹ ಮರುಕ್ಷಣ ನನ್ನ ಪ್ರಾರಬ್ಧ ಕರ್ಮ ದೂರ ಆಗಲಿ, ಕರ್ಮಫಲ ದೂರ ಆಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿ, ಕುಟುಂಬದ ಪರಿವಾರದೊಂದಿಗೆ ನೆಮ್ಮದಿ ಕೊಡಪ್ಪ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ. ಹಾಗೆ ಅಯೋಧ್ಯ ನಗರ ವಾಸಿ ಶ್ರೀರಾಮಚಂದ್ರನು ಸಹಿತ ನಾವೊಮ್ಮೆ ಪ್ರಾರ್ಥನೆ ಮಾಡೋಣ. ರಾಮನಾಮವನ್ನು ಜಪಿಸ್ತಾ ನಿಮ್ಮೆರಡೂ ಕರಹಸ್ತಗಳಲ್ಲಿ ಜೋರಾಗಿ ಕರತಾಳನ ಬಾಸಿ. ಅಲ್ಲಿರುವಂತಹ ವಾದ್ಯಕ್ಕಿನ್ನ ನಿಮ್ಮ ಕೈ ಕರತಾಳ ಜಾಸ್ತಿ ಜೋರಿರಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ರಾಮ 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 ರಾಮ. ಹನುಮನ್ನ ಪ್ರಾರ್ಥನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ರಾಮನಾಮದಿಂದ ವಿಶೇಷವಾಗಿರ್ತಕ್ಕಂಥ ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಈ ಶುಭ ದಿನ ಪ್ರಾರಂಭದಲ್ಲಿ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ನೀವು ಹಚ್ಚಿರುವಂತಹ ದೀಪದ ತಟ್ಟೆಯನ್ನ ನಿಧಾನಕ್ಕೆ ದೀಪದ ತಟ್ಟೆ ಮೇಲೆ ತೆಗೆಳಿ. ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಸ್ವಾಮಿಗೆ ಆರತಿಯನ್ನು ಮಾಡಿ. ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ ನಿತ್ಯ ನಿರ್ಮಲ ನೀಲಮೇಘ ಶ್ಯಾಮ ಪುರಾಣ ಪುರುಷ ಪುಂಡರಿಕಾಕ್ಷ ನಂದನಂದನ ನವನೀತ ಚೋರ ಪಶುಪಾಲಕ. ಸ್ವಾಮಿಗೆ ಒಂದೊಂದು ಸಹಿತ ಒಂದು ಕೀರ್ತನೆ, ವೇದ, ನಾಟ್ಯ, ಭಕ್ತಿ ಭಾವನೆ, ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಅಂಶಗಳನ್ನು ಭಗವಂತನ ಸಾನ್ನಿಧ್ಯದಲ್ಲಿ ನಡೆಸಿದಾಗ ನಮ್ಮ ಮನೋಕಾಮನೆಗಳ ಸಿದ್ಧಿಯಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಶುಭ ಸಂಧ್ಯಾಕಾಲ. ಇವತ್ತು ಸ್ವಾಮಿಯ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಲಿಕ್ಕಾಗಿ ತಾವು ನೀವೆಲ್ಲರೂ ಸಹಿತ ಒಂದೆಡೆ ಸೇರಿದ್ದೇವೆ. ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ಸಂಧ್ಯಾಕಾಲದ ಗೋಧೂಳಿ ಲಗ್ನದ ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿ ಭರತನಾಟ್ಯವನ್ನು ಮಾಡಲಿಕ್ಕಾಗಿ ಒಬ್ಬ ಕುವರಿ ಇಲ್ಲಿಗೆ ಬಂದಿದ್ದಾಳೆ. ಆಕೆಯ ಕೀರ್ತನೆ, ಆಕೆಯ ನಾಟ್ಯವನ್ನು ಸಹಿತ ಒಮ್ಮೆ ಸ್ವಲ್ಪ ಆಲಿಸೋಣ. ಅದಾದ ನಂತರ ಪೂಜೆಯನ್ನ ನೆಮ್ಮದಿಯಾಗಿ ಮಾಡೋಣ. ಯಾರಿಗೂ ಸಮಯ ಸಾಕಷ್ಟು ಆಗು ಮಾಡೋದಿಲ್ಲ. ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ಅನುಷ್ಠಾನ ಜೊತೆಗೆ ಹೇಳ್ಕೊಡುವಂತಹ ಆ ಸಂಕಲ್ಪವನ್ನ ತಾವು
ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡೋದಕ್ಕೂ ಮುನ್ನ ಈ ಒಂದು ನಾಟ್ಯವನ್ನು ನಾವು ನೋಡೋಣ. ಈ ಭಾರತೀಯ ಸಂಸ್ಕೃತಿ ಎಂಥ ಒಂದು ವೈಶಿಷ್ಟ್ಯತೆ. ಹಿಂದೆ ದೇವರ ಪೂಜೆ, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಅಥವಾ ಒಂದು ರಾಜರ ಆಸ್ಥಾನದಲ್ಲಿ ಇದೆಲ್ಲವೂ ಸಹಿತ ಒಂದು ಕಲ್ಪನೆ ಇತ್ತು, ಕಲೆ ಇತ್ತು. ಆ ಕಲೆ, ಆ ವಿಶೇಷವಾಗಿರ್ತಕ್ಕಂತಹ ಒಂದಷ್ಟು ಭರತನಾಟ್ಯ, ಸಂಗೀತ ಇದೆಲ್ಲ ಇದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಸಾಕಷ್ಟು ಜನ ತಂದೆ ತಾಯಂದರಿಗೆ ನಮ್ಮನೆ ಮಕ್ಕಳನ್ನು ಈ ತರಹ ಒಂದು ಕಲೆ ಕಲಿಸಬೇಕು, ಈ ತರ ಒಂದು ಪ್ರತಿಭೆಯನ್ನಾಗಿ ತಯಾರು ಮಾಡಬೇಕು, ಸಮಾಜದಲ್ಲಿ ಅವಳಿಗೊಂದು ಸ್ಥಾನಮಾನ ಸಿಗಬೇಕು ನಮ್ಮನೆ ಮಕ್ಕಳಿಗೆ ಅಂತ ನಿಮ್ಮೆಲ್ಲರಿಗೂ ಇದೆ. ಆ ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸಲಿಕ್ಕೆ ಇವತ್ತು ನಮ್ಮ ಜೀ ಕನ್ನಡದಲ್ಲಿ ಪುಟ್ಟ ಪುಟ್ಟಾಣಿ ಮಕ್ಕಳಿಗೂ ಸಹಿತ ಇಂತಹ ಒಂದು ಸುವರ್ಣ ಅವಕಾಶವನ್ನು ನಾವು ಕಲ್ಪಿಸ್ತಾ ಇದ್ದೀವಿ. ಜೀ ಕನ್ನಡದಲ್ಲಿ ಸಂಗೀತ ಹಾಡ್ತಕ್ಕಂಥ ಮಕ್ಕಳಿರಲಿ ಅಥವಾ ನಿಮ್ಮೊಳಗಿರ್ತಕ್ಕಂಥ ಕಲಾಕೌಶಲ್ಯತೆ, ಕಲಾ ಪ್ರತಿಭೆಯನ್ನ ಹೊರತೆಗೆಯಲಿಕ್ಕೆ ಇವತ್ತು ಸದಾ ನಿಮಗೆ ನಿಮ್ಮೊಂದಿಗೆ ನಿಮ್ಮ ಮನೆಯಲ್ಲಿ ಪ್ರತಿ ದಿವಸ ನೀವು ನೋಡುವಂತಹ ಜೀ ಕನ್ನಡದಲ್ಲಿ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಚಿಂತನೆಯನ್ನು ನಾವು ಮಾಡ್ತಿದ್ದೀವಿ. ಅದಕ್ಕಾಗಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಕಲೆ, ಒಂದು ಭರತನಾಟ್ಯ, ಭಗವಂತನ ಸಾನ್ನಿಧ್ಯದಲ್ಲಿ ಶಂಭೋ ಶಿವ ಶಂಭೋ ಎಂಥ ಒಂದು ಕೀರ್ತನೆ ಅದು. ಬಹುಶಃ ಯಾರ ಗಮನಕ್ಕೂ ನಿಲುಕದ್ದು. ಯಾಕೆಂದ್ರೆ ಆ ಕೀರ್ತನೆ
ಅದನ್ನು ಕೇಳುವಾಗ ಇರ್ತಕ್ಕಂಥ ಪದಗಳಲ್ಲಿ ಇರ್ತಕ್ಕಂಥ ಅರ್ಥ ಜೊತೆಗೆ ಆ ಒಂದು ನಾದ ಇದೆಯಲ್ಲ, ಅದೇ ಈ ಭಾರತದ ನೆಲದಲ್ಲಿ, ಭಾರತ ಖಂಡದಲ್ಲಿ, ಭಾರತದ ಭೂಮಿಯಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂತಹ ವಿಚಾರತೆ. ಅದಕ್ಕಾಗಿ ಇವತ್ತಿನ ಅರ್ಥಗರ್ಭಿತವಾಗಿರ್ತಕ್ಕಂಥ ಈ ಅನುಷ್ಠಾನ ತಮ್ಮೆಲ್ಲರಿಗೂ ಸಹಿತ ಚಿಂತನೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೆ. ಹಾಗೆ ಈ ಮಗುವಿನ ಈ ಕಲೆ ತಾಯಿ ಶಾರದೆಯ ಅನುಗ್ರಹ ಇನ್ನಷ್ಟು ಚೆನ್ನಾಗಾಗಲಿ. ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಿ ಈ ಮಗು ಇನ್ನಷ್ಟು ನಮ್ಮ ಭಾರತ ಖಂಡದಲ್ಲಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಏನು ಹೆಸರು ಮಾಡಿದ್ದಾಳೋ, ನಾಳೆ ಇಂಡಿಯಾದಲ್ಲಿ ಯಾವುದಾದ್ರೂ ಒಂದು ಮೂಲೆ ಮೇಲೆ ಸಹಿತ ಇವಳ ಹೆಸರು ನಿಲ್ಲಲಿ, ಅಜರಾಮರವಾಗಿರಲಿ, ಒಳ್ಳೆಯದಾಗಲಿ, ಶುಭವಾಗಿರಲಿ. ಭಗವತಿ ರಾಜರಾಜೇಶ್ವರಿ. ತಮ್ಮೇಶ್ ಗೌಡ್ರು ಬನ್ನಿ. ನಿಮ್ಮ ಬಿಡುವಿಲ್ಲದಂಥ ಸಮಯದಲ್ಲೂ ನಮಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ತಾವು ಬಂದದ್ದು ನಮಗೆ ಬಹಳ ಸಂತೋಷ. ಜೊತೆಗೆ ಈ ಧರ್ಮ ಕಾರ್ಯದಲ್ಲಿ ಸದಾಕಾಲ ನೀವು ನನ್ನ ಜೊತೆಯಲ್ಲಿರೋದು ನನಗೆ ಬಹಳ ಆನಂದ ಅಂತ ತಿಳಿದಿದ್ದೀನಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ದೇವಿಯ ಅನುಗ್ರಹದೊಂದಿಗೆ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹ ನಿಮಗೆ ಸದಾ ನಿಮಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೀನಿ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಬಗ್ಗೆ 4 ಪದಗಳನ್ನು ಆಲಿಸಬೇಕು ಒಂದು ಹೆಬ್ಬುಲಿ ಬಾಯಲ್ಲಿ. ಯಾಕೆಂದ್ರೆ ಯಾವುದೇ ಒಂದಾದ್ರೂ ಸಹಿತ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಇದು ನನ್ನ ಧರ್ಮ, ನನ್ನ ತವರು ಮನೆ, ನನ್ನ ಭಾರತ ದೇಶ ಅನ್ನುವಂತಹ ಧ್ವನಿ ಇದೆಯಲ್ಲ, ಕಿಚ್ಚಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಅಂತಹದ್ದು ನಮ್ಮ ಭಾರತದ ನೆಲದಲ್ಲಿ ಹಿಂದೂ ಹೆಬ್ಬುಲಿಗಳನ್ನ ನೋಡುವುದಾದ್ರೆ ನಮ್ಮ ಮಂಜುನಾಥ ಸ್ವಾಮಿಯಲ್ಲಿ ಒಬ್ಬರಿದ್ದಾರೆ. ಅವರೊಳಗಿರುವಂತಹ ಹೆಬ್ಬುಲಿನ ಎಬ್ಸೋಣ ಈಗ. ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರ ಕೀ. ಪರಮ ಶ್ರದ್ಧೇಯ ಮಹರ್ಷಿ ಆನಂದ ಗುರೂಜಿಯವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಬಂದಿರುವ ಭಕ್ತಾದಿಗಳೇ, ರಾಮ ಭಕ್ತರೇ, ಇಡೀ ದೇಶದಲ್ಲಿ ರಾಮನಾಮದ ಒಂದು ಸಂಕೀರ್ತನೆ ಕೋಟಿ ಕೋಟಿ ಜನಗಳ ಬಾಯಿನಲ್ಲಿ ಇವತ್ತು ಕೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶದ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕಾ ಅಂತ ಹೇಳ್ತಾರೆ. 7 ಮೋಕ್ಷದಾಯಿ ನಗರಗಳಲ್ಲಿ ಅಯೋಧ್ಯೆ ಒಂದು. ಅಯೋಧ್ಯೆಯಲ್ಲಿದ್ದಂತ ಶ್ರೀರಾಮಚಂದ್ರ ತಾನು ಬದುಕಿರುವಾಗ ಇಡೀ ದೇಶವನ್ನು ಸಂಚಾರವನ್ನ ಮಾಡ್ತಾನೆ. ಅಯೋಧ್ಯೆಯಲ್ಲಿ ತಾನು ರಾಜನಾಗಿ ಇರಬೇಕಾದಂತ ಅಯೋಧ್ಯೆಯ ರಾಜ ವನವಾಸಕ್ಕೋಸ್ಕರ ಸಿದ್ಧತೆಯನ್ನು ಮಾಡ್ತಾನೆ. ಧರ್ಮ ಸಂರಕ್ಷಣೆಗಾಗಿ ತನ್ನ ಸ್ವಂತದ ಅಧಿಕಾರವನ್ನ, ಸ್ವಂತದ ಸ್ಥಾನಮಾನಗಳನ್ನ ಎಲ್ಲವನ್ನೂ ಬದಿಗಿಟ್ಟು ಅಯೋಧ್ಯೆಯಿಂದ ಶ್ರೀಲಂಕೆಯವರೆಗೆ 14 ವರ್ಷಗಳ ಕಾಲ ಈ ರೀತಿಯ ನಮ್ಮಂತ ದೇಶದ ಜನಗಳನ್ನ ಜಾಗೃತ ಮಾಡ್ತಾ, ಧರ್ಮದ ಬಗ್ಗೆ ಅವರಿಗೆ ಒಂದು ಜ್ಞಾನವನ್ನು ಕೊಡ್ತಾ ಸಂಚಾರವನ್ನು ಮಾಡಿರುವ ಪುಣ್ಯ ಭೂಮಿ ಯಾವುದಾದ್ರೂ ಇದ್ರೆ ಅದು ಭಾರತ, ಭಾರತ ಮತ್ತು ಭಾರತ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಅಂಥ ಪ್ರಭು ಶ್ರೀರಾಮಚಂದ್ರನ ಪಾದಧೂಳಿನಿಂದ ಪಾವನಗೊಂಡಂತ ಪುಣ್ಯ ಭೂಮಿ ನಮ್ಮದು. ನೀವು ಯಾವುದೇ ಊರಿಗೆ ಹೋಗಿ, ಯಾವುದೇ ಜಿಲ್ಲೆಗೆ ಹೋಗಿ, ಆ ಜಿಲ್ಲೆಯಲ್ಲಿ ಒಂದು ರಾಮನ ಹೆಸರಿನ ಒಂದು ಊರು ಸಿಕ್ಕೇ ಸಿಗತ್ತೆ. ಅದು ರಾಮನಗರ ಇರಬಹುದು, ಅಥವಾ ರಾಮನ ಹಳ್ಳಿ ಇರಬಹುದು, ರಾಮಗೊಂಡನ ಹಳ್ಳಿ ಇರಬಹುದು. ಎಲ್ಲರಲ್ಲೂ ರಾಮ ಇದ್ದಾನ್ರಿ. ರಾಮ ಸಾಮಾನ್ಯ ಜನಗಳಲ್ಲಿ ಭಾವಭಕ್ತಿಯನ್ನ ಬೆಳೆಸಿದ ಪುಣ್ಯಾತ್ಮ ಅಂತ ಹೇಳೋದಕ್ಕೆ ನಮಗೆ ಸಂತೋಷವಾಗುತ್ತೆ. ರಾಮ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲ ಜಾತಿಯಲ್ಲಿ ರಾಮನಿದ್ದಾನೆ. ಭಟ್ಟರು, ಬ್ರಾಹ್ಮಣರಾದ್ರೆ ರಾಮ ಭಟ್ಟರು, ಗೌಡರಾದ್ರೆ ರಾಮೇ ಗೌಡರು, ಲಿಂಗಾಯತರಾದರೆ ರಾಮಲಿಂಗೇಗೌಡರು, ಶೆಟ್ಟರಾದರೆ ರಾಮಯ್ಯ ಶೆಟ್ಟರು. ಎಲ್ಲ ಜಾತಿಯಲ್ಲಿ ರಾಮ ಇದ್ದಾನೆ ಅಂತ ಹೇಳೋದಕ್ಕೆ ನಮಗೆ ಸಂತೋಷವಾಗುತ್ತೆ. ರಾಮ ಯಾವುದೇ ಒಂದು ಜಾತಿಗೆ ಸೀಮಿತವಲ್ಲದೆ ಇರುವಂತ ವ್ಯಕ್ತಿ ಆತ. ತನ್ನ ನಡವಳಿಕೆಗಳಿಂದ, ತನ್ನ ಸಾಮರ್ಥ್ಯದಿಂದ, ತನ್ನ ಧರ್ಮ ಸಂರಕ್ಷಣೆಗೋಸ್ಕರ ಕೆಲಸ ಮಾಡಿರುವ ಯಾರಾದ್ರೂ ಒಬ್ಬ ಮಹಾನುಭಾವ ಇದ್ರೆ ರಾಮ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ಪೈಕಿ ಇಷ್ಟೊಂದು ಜನ ಹೆಣ್ಣು ಮಕ್ಕಳಿದೀವಿ. ಯಾರದ್ದಾರ ಹೆಸರು ಕೈಕೇಯಿ ಅಂತಿದೆಯಾ? ಯಾರದ್ದಾರ ಹೆಸರು ಮಂಥರೆ ಅಂತ ಇದೆಯಾ? ಯಾರ ಹೆಸರು ಕೈಕೇಯಿ ಇಲ್ಲ, ಯಾರ ಹೆಸರು ಮಂಥರೆಯೂ ಇಲ್ಲ. ಹಾಗಾದ್ರೆ ಏನ್ ಹೆಸರಿದೆ?
ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ಸೀತಮ್ಮ, ಸೀತಾದೇವಿ, ಸೀತವ್ವ, ಸೀತೆ ಹೆಸರನ್ನ ಇಡ್ತೀವಿ, ರಾಮನ ಹೆಸರನ್ನ ಇಡ್ತೀವಿ. ಹೀಗೆ ರಾಮ ಸೀತೆಯರಿಂದ ಅತ್ಯಂತ ಶ್ರೇಷ್ಠವಾದಂತ ಧರ್ಮ ಜಾಗೃತಿಯಾದ ಭೂಮಿ ಯಾವುದಾದರೂ ಇದ್ರೆ ಅದು ಭಾರತ. ಅಂಥ ಧರ್ಮ ಜಾಗೃತಿಯ ಕಾರ್ಯವನ್ನ ಇಂಥ ಶ್ರೇಷ್ಠ ಮಹರ್ಷಿಗಳು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ, ಅಪೇಕ್ಷೆಗಳಿಲ್ಲದೆ ಧರ್ಮ ಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ನಾವಿದಕ್ಕೆ ಸಂತೋಷ ಪಡಬೇಕು. ನಾವೆಲ್ಲರೂ ರಾಮನಂತೆ ಆಗಬೇಕು. ನಮ್ಮ ಹುಟ್ಟಿರುವ ಮಗ ಯಾರು ಸಹಿತ ರಾವಣನ ಹೆಸರನ್ನು ಯಾರಾದ್ರೂ ಇಟ್ಟಿದ್ದೀರಾ? ಇಷ್ಟೊಂದು ಜನ ಎಲ್ಲ ಇದ್ದಾರೆ. ಯಾರದ್ದಾರು ಒಬ್ರು ರಾವಣೇಗೌಡರಿದಾರ, ರಾವಣ ಶೆಟ್ರಿದಾರ, ರಾವಣ ಭಟ್ರಿದಾರ? ರಾವಣನ ಹೆಸರು ಯಾರು ಇಡೋದಿಲ್ಲ. ನಾವೆಲ್ಲರೂ ಸಹಿತ ರಾಮ ಭಕ್ತರಾಗೋಣ, ಹನುಮ ಭಕ್ತರಾಗೋಣ. ಹನುಮಂತ ಸಾಮಾನ್ಯ ವ್ಯಕ್ತಿಯಲ್ಲ. ವನದಲ್ಲಿದ್ದ ಒಬ್ಬ ವನವಾಸಿಯವನು, ಕಾಡು ಮೇಡುಗಳಲ್ಲಿ, ಗುಡ್ಡ ಬೆಟ್ಟಗಳಲ್ಲಿ ಆನಂದವಾಗಿದ್ದಂತ ಹನುಮಂತ, ಅವನ ಹೆಸರನ್ನು ನಾವಿಟ್ಟು ಆನಂದ ಮಾಡ್ತೀವಿ. ನಮ್ಮ ಪೈಕಿ ಎಷ್ಟು ಜನಕ್ಕೆ ಹನುಮೇಗೌಡರಿದ್ದಾರೆ, ಹನುಮ ಭಟ್ರಿದ್ದಾರೆ, ಹನುಮ ಶೆಟ್ರಿದ್ದಾರೆ? ಯಾಕೆ ಅಂದ್ರೆ ಹನುಮಂತ ವನವಾಸಿ ಆದರೂ ಸಹಿತ ಅವನ ನಡವಳಿಕೆ ನಮಗೆ ಶ್ರೇಷ್ಠವಾಗಿದೆ. ಅದಕ್ಕೋಸ್ಕರ ನಾವು ರಾಮ ಭಕ್ತರಾಗಬೇಕು, ಹನುಮನಂತ ಸೇವಕರಾಗಬೇಕು, ಹನುಮನಂತೆ ನಾವು ಕಾರ್ಯಪ್ರವೃತ್ತರಾಗಬೇಕು, ಸೀತೆಯಂತಹ ಮಾರ್ಗದರ್ಶನ ಮಾಡುವ ತಾಯಿಯಾಗಬೇಕು. ಅಂತ ಶಕ್ತಿಯನ್ನ ಪ್ರಭು ಶ್ರೀರಾಮಚಂದ್ರ ಹನುಮಂತ ನಮಗೆಲ್ಲರಿಗೂ ಕೊಡಲಿ. ನಮ್ಮೆಲ್ಲರಲ್ಲಿ ಅಂತ ಭಾವನೆಗಳು ಜಾಗೃತವಾಗಲಿ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದಕ್ಕೋಸ್ಕರ ನಾವು ಧರ್ಮ ರಕ್ಷಕರಾಗಬೇಕು. ನಮ್ಮೆಲ್ಲ ಜೀವನದ ವ್ಯವಹಾರಗಳಲ್ಲಿ, ನಮ್ಮ ದೈನಂದಿನ ಸಂಪಾದನೆಯಲ್ಲಿ ದೇವರಿಗೋಸ್ಕರ, ಇಂಥ ಸಾಧು ಸಂತರಿಗೋಸ್ಕರ, ಗುರುಗಳಿಗೋಸ್ಕರ, ಮಠಕ್ಕೋಸ್ಕರ ಒಂದ್ ಸ್ವಲ್ಪ ಭಾಗವನ್ನು ನಾವು ತೆಗೆದಿಡಬಲ್ವಾ? ಬರೀ ನಾನು ಮನೆಯನ್ನ ಕಟ್ಟಿದೆ, ಮನೆ ಮೇಲೆ ಮಹಡಿಯನ್ನ ಕಟ್ಟಿದೆ, ಅದಕ್ಕಿಂತ ಹೆಚ್ಚಾಗಿ ಧರ್ಮ ಕಾರ್ಯಕ್ಕೋಸ್ಕರ ನಮ್ಮ ನಿಧಿಯನ್ನು ಸಮರ್ಪಣೆ ಮಾಡೋಣ. ನಮ್ಮ ನಿಧಿ ಸಮರ್ಪಣೆ ಮಾಡಿದರೆ ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟ ಹಾಗೆ ನಮಗೆ ಭವಿಷ್ಯದಲ್ಲಿ ಅದು ನಮಗೆ ಮಾರ್ಗದರ್ಶನವನ್ನು ಮಾಡುತ್ತೆ, ದಾರಿದೀಪವನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾವು ಧರ್ಮ ಶ್ರದ್ಧೆಯನ್ನು ಎಂದೂ ಬಿಡಬಾರದು. ಹಿಂದೂ ಧರ್ಮ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಧರ್ಮಗಳಲ್ಲಿ ಒಂದು ಯಾವುದಾದ್ರೂ ಇದ್ರೆ ಅದು ಹಿಂದೂ ಧರ್ಮ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ, ಅಭಿಮಾನ ಆಗುತ್ತೆ. ನಾವೆಲ್ಲರೂ ಹಿಂದೂಗಳಾಗಿ ಇರಬೇಕು. ನಾವು ಹನುಮ ಭಕ್ತರಾಗೋಣ, ರಾಮ ಸೇವಕರಾಗೋಣ. ಅಯೋಧ್ಯೆಯ ಮಂದಿರಕ್ಕೆ ಪರಮ ಪೂಜ್ಯ ಮಹರ್ಷಿಗಳು ಒಂದ್ಸರಿ ಹೋಗೋಣ ಅಂತ ನನಗೆ ಹೇಳ್ತಾ ಇದ್ರು. ನಾವು ಅಯೋಧ್ಯೆಗೆ ಹೋಗೋಣ ಮಂಜುನಾಥ್ ಅಂತ ಕರೆದಿದ್ದಾರೆ. ಅವರ ಮಾರ್ಗದರ್ಶನ ನಾವು ಅಯೋಧ್ಯೆಯನ್ನು ಹೋಗೋರಿದ್ದೀವಿ. ಅಯೋಧ್ಯೆಗೆ ಹೋಗಿ ಅಲ್ಲಿ ನಡೀತಾ ಇರುವಂತಹ ಕಾರ್ಯದ ಚಿತ್ರೀಕರಣವನ್ನು ಮಾಡಿ ಇಡೀ ಕರ್ನಾಟಕದ ಎಲ್ಲ ರಾಮ ಭಕ್ತರಿಗೆ ಕೊಡಬೇಕು ಅನ್ನುವಂತ ಅಪೇಕ್ಷೆ ಇದೆ ಪೂಜ್ಯರದ್ದು. ಅದರಲ್ಲಿ ನಿಮ್ಮೆಲ್ಲರ ಸಹಕಾರ, ಸಹಾಯವೂ ಬೇಕಾಗತ್ತೆ. ಆ ರೀತಿ ಒಂದು ದೊಡ್ಡ ಕಾರ್ಯವನ್ನು ನಾವು ಮಾಡೋದಕ್ಕೆ ಸನ್ನದ್ಧರಾಗೋಣ. ರಾಮನ ಕಾರ್ಯ ನನ್ನ ಜೀವನದ ಕಾರ್ಯ, ರಾಮನ ಕಾರ್ಯ ನನ್ನ ದೈನಂದಿನ ಕಾರ್ಯ ಅನ್ನೋ ರೀತಿಯಲ್ಲಿ ನಾವು ಕಾರ್ಯವನ್ನು ಕರಾಗೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಬೋಲೋ ಶ್ರೀರಾಮಚಂದ್ರ ಕೀ. ನಮ್ಮ ದೇಹದ ನರನಾಡಿಗಳಲ್ಲೂ ರೋಮ ರೋಮದಲ್ಲೂ ರಾಮನಾಮ ಇದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ. ರಾಮ ಪಿತೃವಾಕ್ಯ ಪರಿಪಾಲಕ. ಈ ನಿಮ್ಮ ಆನಂದ್ ಗುರುಜಿ ಹೇಳೋ ಮಾತು ಸಹಿತ ಪ್ರತಿ ದಿವಸ ನಿಮ್ಮ ಕಣ್ಣುಗಳಿಗೆ ಕಾಣುವ ಪ್ರತ್ಯಕ್ಷ ದೈವ ನಿಮ್ಮ ತಂದೆ ತಾಯಿ. ಅವರನ್ನ ಗಮನಿಸಿ, ಅವರ ಪಾದ ಸೇವೆ ಮಾಡಿ, ಅವರನ್ನ ಜೊತೆಯಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅನಾಥಾಶ್ರಮ ಬೇಡ, ವೃದ್ಧಾಶ್ರಮ ಬೇಡ. ಅದನ್ನ ಮನಸ್ಸಲ್ಲಿಟ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡೋಣ. ಮೊದಲು ಪ್ರಾರ್ಥನೆ ಮಾಡಬೇಕಾದ್ದು ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿನೇ. ನಿಮ್ಮ ತಂದೆ ತಾಯಿ ಒಳ್ಳೇದಾಗಲಿ, ಅವ್ರ ಆಶೀರ್ವಾದ ಇರಲಿ. ದೇವಸ್ಥಾನಕ್ಕೆ ಹೋದಾಗ 180 ಜನದ ಲೀಸ್ಟ್ ಹೇಳೋದು ಮುಖ್ಯ ಅಲ್ಲ. ನಿಮ್ಮ ತಂದೆ ತಾಯಿ ಹೆಸರು ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಡ್ಬೇಕು. ಅವ್ರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ಪ್ರತಿಯೊಬ್ಬರ ಮನೆ ವಾಸ್ತುಗೃಹದ ಹತ್ರ 5 ಗಿಡಗಳಿರಬೇಕು, 5 ವೃಕ್ಷಗಳಿರಬೇಕು. ಅಂದ್ರೆ 5 ಸಸಿಗಳನ್ನ ನೀವು ಪಾಟಲ್ ಹಾಕೊಂಡಿದ್ರು ಸಾಕು, ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಮೊದಲನೇದು ತುಳಸಿ. ತುಳಸಿ ನೋಡಿದ್ದೀರಿ, ನಾನು ನೋಡಿಸ್ಬೇಕಾದ್ದಿಲ್ಲ, ಆದರೂ ಮತ್ತೊಮ್ಮೆ ನಿಮಗೆ ತೋರಿಸ್ಕೊಡ್ತಿದ್ದೇನೆ. ತುಳಸಿ ಎಲ್ಲರಿಗೂ ಇರುತ್ತೆ. ತುಳಸಿಯಲ್ಲೂ ರಾಮ ತುಳಸಿ, ಕೃಷ್ಣ ತುಳಸಿ ಅಂತಿದೆ. ರಾಮ ತುಳಸಿ, ಕೃಷ್ಣ ತುಳಸಿ. ಆ ಶ್ರೀ ತುಳಸಿ ಇದೆಯಲ್ಲ, ಅದು ತುಂಬ ಶಕ್ತಿ. ಅದು ಶ್ರೀ ತುಳಸಿ ತಲೆ ಕೂದಲಿಂದ ಹಿಡಿದು ತಲೆ ಕೂದಲಿಂದ ಹಿಡಿದು ಪಾದದ ಹೆಬ್ಬೆರಳ ತನಕ ಆರೋಗ್ಯಕ್ಕೆ ಬೇಕಾಗಿರತಕ್ಕಂಥದ್ದಿದೆ. ಇದರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಔಷಧಿ ಗುಣಗಳಿದೆ. ಹಾಗೆ
ಮನುಷ್ಯನ ಯಶಸ್ಸಿಗೂ ಸಹಿತ ವಾಸ್ತುಗೃಹದ ದೋಷಕ್ಕೂ ಪರಿಹಾರಕ್ಕೂ ಸಹಿತ ತುಳಸಿ ಕೆಲಸ ಮಾಡುತ್ತೆ. ಇನ್ನು ಒಂದಷ್ಟು ಜನದ ವಾಸ್ತುಗೃಹಗಳ ಹತ್ರ ಬರುತ್ತೆ, ಒಂದಷ್ಟು ಜನ ವಾಸ್ತುಗೃಹಕ್ಕೆ ಬರೋದಿಲ್ಲ ಅಂತಲೂ ಒಂದು ಮಾತಿದೆ. ಯಾವುದು? ಈ ವಿಳೆದೆಲೆ. ವಿಳೆದೆಲೆ ಇದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಸ್ಥಿರ ಮಹಾಲಕ್ಷ್ಮಿ ನೆಲೆಸಬೇಕಾದ್ರೆ ಮನೆ ಬಾಗಿಲಲ್ಲಿ ಒಂದು ವಿಳೆದೆಲೆ ಗಿಡವನ್ನು ನೆಡತಕ್ಕಂಥದ್ದು. ಸಸಿನ ಹಾಕಿ, ಅಂದ್ರೆ ಒಂದು ಪಾಟಲ್ಲಾದರೂ ಸರಿ ಅಥವಾ ನಿಮ್ಮ ಪ್ರಾಂತ್ಯದಲ್ಲಾದರೂ ಸರಿ, ಪ್ರತಿದಿನ ಈ ಒಂದು ವಿಳೆದೆಲೆ ಗಿಡವನ್ನ ನೀವು ಕಣ್ತುಂಬ ದರ್ಶನ ಮಾಡಿಕೊಂಡು ಒಮ್ಮೆ ಅದರ ಬುಡವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬಂದ್ರೆ ಖಂಡಿತ ಹೇಳ್ತೀರಿ ಅದರ ಫಲಾಫಲಗಳು ಸಾಕಷ್ಟು ಇದೆ. ನಾನಿವತ್ತು ಬರೀ ಈ ಸಸ್ಯಗಳ ಪರಿಚಯ ಮಾತ್ರ ಮಾಡ್ತಾ ಇದ್ದೇನೆ. ಇದರ ಗುಣಗಳನ್ನ, ಇದರಿಂದ ಕಾರ್ಯಸಿದ್ಧಿಯನ್ನ ಹೇಗೆ ಮಾಡ್ಕೋಬೇಕು, ಯಾವ ರೀತಿ ಸಿದ್ಧಿಸ್ಕೊಳ್ಬೇಕು, ಯಾಕೆಂದ್ರೆ ಯಾವುದೇ ಆದ್ರೂ ಸಹಿತ ಒಂದು ಸಸಿ ಬಗ್ಗೆ ನಾನು ಹೇಳ್ಬೋದು. ಸಸಿಯ ಒಳಮರ್ಮಗಳಿದೆಯಲ್ಲ, ಅದರೊಳಗಿರ್ತಕ್ಕಂತಹ ಒಳರಹಸ್ಯಗಳಿದೆಯಲ್ಲ, ಅದನ್ನು ತಿಳ್ಕೊಂಡಾಗಲೇ ಆ ಸಸ್ಯದ ಬಗ್ಗೆ ನಿಮಗೆ ಹೆಚ್ಚಿನ ಮಹತ್ವ ಗೊತ್ತಾಗ್ತಕ್ಕಂಥದ್ದು. ವಿಳೆದೆಲೆ ಬಗ್ಗೆ ಸಾಕಷ್ಟು ಇದೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಸಮಯದ ಅಭಾವದಿಂದ ಇವತ್ತು ಸ್ವಲ್ಪ ಮಾತ್ರ ಪರಿಚಯ ಮಾತ್ರ ಮಾಡ್ತಿದ್ದೀನಿ. ಇದನ್ನ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತೇನೆ. ಇದಾದ ನಂತರ ನೋಡಿ, ಇದು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮಕ್ಕಳಿರ್ತಕ್ಕಂತಹ ಮನೆಯಲ್ಲಿ, ಸಣ್ಣ ಪುಟ್ಟ ಮಕ್ಕಳಿರೋ ಮನೆಯಲ್ಲಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ದಿರ, ನೆನ್ನೆನೋ ಮನೆನೋ ಒಂದು ಕರೆ ಮಾಡಿದ್ರು ಒಬ್ರು. ಹುತ್ತ ನಮ್ಮ ಮನೆಯಲ್ಲಿ ಮೊದಲು ಹಾವು ವಾಸ ಮಾಡತಕ್ಕಂಥ ಸ್ಥಳ, ಹಾವು ವಾಸ ಮಾಡತಕ್ಕಂಥ ಸ್ಥಳದಲ್ಲಿ ನಾವು ಮನೆ ಕಟ್ಟಿಬಿಟ್ಟಿದ್ದೀವಿ ಅಂತ. ಹಾವು ವಾಸ ಮಾಡತಕ್ಕಂಥ ಸ್ಥಳ, ಮೊದಲು ನಾವು ಸಿಟಿ ಒಳಗಡೆ ಮನೆ ಕಟ್ತಾ ಇದ್ವಿ. ಈಗ ಸಿಟಿ ದಾಟಿ ಹೊರಗಡೆಗೂ ಬಂದ್ಬಿಟ್ಟಿದ್ದೀವಿ. ಹಳ್ಳಿಗಳು ಆಯ್ತು, ರೈತರ ಭೂಮಿ ಸಹಿತ ಇವತ್ತು ಎಲ್ಲ ಜಮೀನೆಲ್ಲಾನು ಸೈಟ್ಗಳು ಮಾಡಿ ಅದರಲ್ಲೂ ಮನೆ ಕಟ್ತಾ ಇದ್ದೀವಿ. ಅಲ್ಲಿಗಿನ ಪ್ರಾಣಿ ಪಕ್ಷಿಗಳು, ಹಾವುಗಳಾಗ್ಲಿ, ಕ್ರಿಮಿಕೀಟಗಳಾಗ್ಲಿ ಎಲ್ಲಿ ವಾಸ ಮಾಡಬೇಕು? ವಾಸ ಮಾಡಲಿಕ್ಕೆ ಸ್ಥಳ ಇಲ್ಲ. ಅಪ್ಪಿತಪ್ಪಿ ನಾವು ಮನೆ ಕಟ್ಟಿದ್ದೀವಿ ಅನ್ಕೊಳ್ಳಿ, ಮನೆ ಕಟ್ಟಿಬಿಟ್ಟಿದ್ದೀವಿ. ಮೊದಲು ಸುತ್ತಮುತ್ತ ಹಾವು ಬಹಳ ಓಡಾಡ್ತಾ ಇದ್ದಿದ್ದು, ಯಾಕೆಂದ್ರೆ ಹಾವು ಓಡಾಡೋ ಸ್ಥಳನೇ ಅದಾಗಿತ್ತು. ಈಗ ಅಲ್ಲಿ ಮನೆ ಕಟ್ಟಿದ್ದೀವಿ. ಅಂತಹ ಪರಿಸ್ಥಿತಿನಲ್ಲಿ ನಾಳೆ ಹಾವಿಂದ ಏನಾದ್ರು ದೋಷ ಆಗ್ಬೋದೇನೋ, ಅಥವಾ ಆ ಹಾವಿಗೆ ನಾವು ತೊಂದರೆ ಕೊಟ್ಟಂಗಾಯ್ತೇನೋ, ಅಥವಾ ಹಾವು ಅಪ್ಪಿತಪ್ಪಿ ನಾವು ಮನೆ ಯಾವಾಗಲೂ ಓಡಾಡ್ತಿದ್ವಲ್ಲ, ಯಾವಾಗಲೂ ಓಡಾಡ್ತಿರ್ತಕ್ಕಂಥ ಸ್ಥಳ ಅಂತ ತಿಳಿದು ಎಲ್ಲಿ ನಮ್ಮ ಮನೆಯೊಳಗೆ ಬಂದ್ಬಿಡುತ್ತೋ ಅನ್ನೋ ಭಯ ಇರುತ್ತಲ್ಲ, ಆ ಭಯನ ಬಿಡಬೇಕಾದ್ರೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಒಂದು ಸೊಪ್ಪನ್ನ, ಇದನ್ನ ಸಾಕಷ್ಟು ಜನ ಸಾಕಷ್ಟು ವಿಧಿವಿಧಾನಗಳಲ್ಲಿ ಹೇಳ್ತಾರೆ. ಮಕ್ಕಳ ಆರೋಗ್ಯಕ್ಕೂ ಸಹಿತ, ಸನ್ನಿದೋಷ ದೂರ ಆಗ್ಲಿಕ್ಕೂ ಸಹಿತ, ಸಂದು ವಾತಗಳು ದೂರ ಆಗ್ಲಿಕ್ಕೋಸ್ಕರ, ಕಫ ಕರಗಿಸ್ಲಿಕ್ಕೋಸ್ಕರ, ಹೀಗೆ ಸಾಕಷ್ಟು ಇದಕ್ಕಿರ್ತಕ್ಕಂಥ ಹೆಸರು ನಾಗದಾಳಿ ಎಂಬತಕ್ಕಂಥದ್ದು. ಈ ನಾಗದಾಳಿ ಎಂಬತಕ್ಕಂಥದ್ದು ಇದೆಯಲ್ಲ, ನಾಗದಾಳಿ ಹೆಸರಲ್ಲೇ ನಾಗದಾಳಿ ಅಂತಿದೆ. ನಾಗ ದಾಳಿ ಮಾಡಿದಾಗ ತಡೆಯುವಂತಹ ಶಕ್ತಿ ಈ ನಾಗದಾಳಿಗಿದೆಯಂತೆ. ನೀವು ಪರೀಕ್ಷೆ ಮಾಡಬಹುದು. ನಿಮ್ಮ ಮನೆ ಸುತ್ತ ಎಲ್ಲಿ ಹಾವುಗಳು ಜಾಸ್ತಿ ಇರುತ್ತೋ, ಹಾವುಗಳು ಜಾಸ್ತಿ ಇದ್ದು ಹಾವು ಓಡಾಡುತ್ತೆ, ಹಾವು ಮನೆಗೆ ಬರುತ್ತೆ, ಅಥವಾ ನಮ್ಮ ಮನೆ ಮುಂದಕ್ಕೆ ಬಂದ್ಬಿಡುತ್ತೆ, ಮನೆ ಒಳಗೆ ಬಂದ್ಬಿಡುತ್ತೆ, ಅಥವಾ ಏನೋ ಯಾವುದೋ ಒಂದು ಮೂಲೆಯಲ್ಲಿ ಬಿಲ್ಲ ಮಾಡ್ಕೊಂಡು ಒಳಗೆ ಬಂದ್ಬಿಡುತ್ತೆ ಅನ್ನೋ ಭಯ ನಿಮಗಿದ್ರೆ, ಈ ನಾಗದಾಳಿ ಸಸಿಯನ್ನ ನಿಮ್ಮ ಮನೆಯ ಕಾಂಪೌಂಡ್ ಸುತ್ತ ಹಾಕಿದ್ರೆ ಈ ಒಂದು ಸಸಿಯ ಈ ಸೌಗಂಧ ಇದೆಯಲ್ಲ, ಈ ನಾಗದಾಳಿ ಸೊಪ್ಪನ್ನ ಬರೀ ನೀವು ಕೈ ಆಡಿಸಿದ್ರೆ ಸಾಕು. ಒಂದ್ಸತಿ ಇದನ್ನ ಕೈ ಹಿಂಗೆ ಆಡಿಸ್ಬಿಟ್ರೆ ನಿಮ್ಮ ಕೈಯೆಲ್ಲನೂ ನಾಗದಾಳಿ ಸ್ಮೆಲ್ ಬರುತ್ತೆ. ನಾಗದಾಳಿಯ ಆ ಸುವಾಸನೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇದು ಆರೋಗ್ಯಕ್ಕೂ ಉಂಟು, ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ಪರಿಹಾರಕ್ಕೂ ಉಂಟು. ಈ ನಾಗದಾಳಿನ ಸಾರ್ವತ್ರಿಕವಾಗಿ ಹೆಚ್ಚಾಗಿ ಹಾಕೋದು ನೈಋತ್ಯ ಭಾಗ ಮತ್ತು ವಾಯುವ್ಯ ಭಾಗದಲ್ಲಿ. ನೈಋತ್ಯ ವಾಯುವ್ಯದಲ್ಲಿ ನಾಗದಾಳಿನ ಹಾಕೋದು, ಆ ನಾಗದಾಳಿನ ಅಲ್ಲಿ ಸಂರಕ್ಷಣೆ ಮಾಡಿ ಪ್ರತಿದಿನ ಅದಕ್ಕೆ ಒಂದಿಷ್ಟು ಊದ್ಗಡ್ಡಿ ಕರ್ಪೂರ ತೋರಿಸುವಂಥದ್ದು, ಅಥವಾ ಒಂದು ಹನಿ ಹಾಲನ್ನು ಹಾಕುವಂಥದ್ದು, ಈ ಪ್ರಕಾರ ಮಾಡೋದ್ರಿಂದ ನಾಗದಾಳಿಯ ಆ ಒಂದು ವರ್ಚಸ್ಸು, ತೇಜಸ್ಸು, ಅದರಲ್ಲಿರ್ತಕ್ಕಂಥ ಶಕ್ತಿ, ಅದರಿಂದ ನಮಗೆ ಸಿಗಬೇಕಾಗಿರ್ತಕ್ಕಂಥ ಒಂದಷ್ಟು ವಿಶೇಷಗಳು ಎಲ್ಲವೂ ಸಿಗುತ್ತೆ. ಹಾಗಾಗಿ ನಾಗದಾಳಿ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರಿಗೂ ಬರ್ತಕ್ಕಂಥದ್ದು. ಹಾಗೆ ವಯಸ್ಸಾಗಿರ್ತಕ್ಕಂಥವ್ರು ಏನ್ ಲಾಭ ಇದರಿಂದ ಅದನ್ನು ತಿಳ್ಕೊಳ್ಳೋಣ. ಈ ಸಾಮಾನ್ಯಕ್ಕೆ ಅತಿಯಾದಂಥ ಕಫ, ಶೀತಬಾಧೆ, ಈ ಪಕ್ಕೆಗಳು ಎಳಿತಕ್ಕಂಥದ್ದು, ಉಸಿರಾಡಕ್ಕೆ ಆಗದಿರೇ ಇರತಕ್ಕಂಥದ್ದು, ಈ ಆಸ್ತಮಾ ಆಗಲಿ ಅಥವಾ ಉಸಿರಾಟ ಪ್ರಕ್ರಿಯೆಗೆ ತೊಂದರೆ ಆಗುವಂತಹವರು ಇದರ ಎಲೆಗಳನ್ನ ತೆಗೆದು ಅದನ್ನ ಕೈಯಲ್ಲೇ ನಲಚಿ ಅದರ ಒಂದು ಇದನ್ನ ಬಂದಿರತಕ್ಕಂತಹ ಯಾವುದು ಅಂಶ, ನೀರಿನ ಅಂಶ ಇರುತ್ತಲ್ಲ, ಅದನ್ನ ಪಕ್ಕೆಗಳಿಗೆ ಹಚ್ಚುವಂಥದ್ದು. ಅಥವಾ ಇನ್ನೊಂದು ಹೆಜ್ಜೆ ಮುಂದೆ ಈ ಅರ್ಧ ತಲೆನೋವು ಮತ್ತು ಈ ಮೈಗ್ರೇನ್ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ದೂರ ಮಾಡಲಿಕ್ಕೆ ಅರಿಶಿನ ಮತ್ತು ಈ ಒಂದು ಸೊಪ್ಪು, ಅರಿಶಿನ, ಸೊಪ್ಪು ಮತ್ತು ವಿಳೆದೆಲೆ ಈ ಮೂರನ್ನು ಚೆನ್ನಾಗಿ ಕೈಯಲ್ಲಿ ಹಿಸುಕಿದ್ರೆ ಅದರಲ್ಲಿ ಒಂದು ಒದ್ದೆ ಆಗುವಂಥದ್ದು ಅಥವಾ ತ್ಯಾವ ಆಗುವಂಥದ್ದು ಅಥವಾ ನೀರಿನ ಅಂಶ ಇರತಕ್ಕಂಥದ್ದು ಸಿಗುತ್ತೆ. ಅದನ್ನ ನಿಮ್ಮ ಕಣ್ಣುಗಳ ಹುಬ್ಬುಗಳ ಮೇಲ್ಭಾಗದಲ್ಲಿ ಹಚ್ಚಿದ್ರೆ ಖಂಡಿತ ಈ ಒಂದು ಅರೆತಲ್ಲುವಂತಕ್ಕಂಥದ್ದು, ಮೈಗ್ರೇನ್ ಅಂತಕ್ಕಂಥದ್ದು ದೂರ ಆಗುತ್ತೆ. ಎರಡ ಹೇಳ್ತಾ ಹೊರಟ್ರೆ ಈ ಸಸ್ಯಕಾಶಿ, ಈ ಸುಂದರವಾದಂತಹ ಪ್ರಕೃತಿ ಮಾತೆ ಸಾಕಷ್ಟು ವನಸೆಗಳಲ್ಲಿ ಸಾಕಷ್ಟು ಜೀವಶಕ್ತಿಯನ್ನು ಕೊಟ್ಟಿದ್ದಾಳೆ. ಮನುಷ್ಯರಿಗೆ ಬೇಕಾಗಿರ್ತಕ್ಕಂತಹ 72,000 ನರನಾಡಿಗಳು, ಚರ್ಮ, ಕಾಂತಿ ಅಥವಾ ಆ ಮನುಷ್ಯನ ವರ್ಚಸ್ಸು, ತೇಜಸ್ಸು ಎಲ್ಲಕ್ಕೂ ಸಂಬಂಧಪಟ್ಟಂಗೆ ಒಂದೊಂದು ವನಸೆರಿಗಳಿಂದಲೂ ಅಷ್ಟು ಲಾಭ ಇದೆ.
ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋ ಕ್ರಮ ನಮಗೆ ಗೊತ್ತಿರಬೇಕು. ಹಾಗೆ ಅದನ್ನು ಉಪಯೋಗ ಮಾಡತಕ್ಕಂಥದ್ದು. ಹಾಗೆ ಇದು ಮನೆ ಪ್ರಾಂತ್ಯದಲ್ಲಿದ್ದರೆ ಇದಕ್ಕೆ ನೀವು ಏನೂ ಮಾಡಿದಿರ ಡೈಲಿ ಒಂದಿಷ್ಟು ನೀರು ಹಾಕಿದ್ರೆ ಇದು ಸಮೃದ್ಧಿತನವ ಬೆಳೆದ್ರೆ ಅದು ಅಷ್ಟೇ ಶ್ರೇಯಸ್ಸನ್ನು ಕೊಡುತ್ತೆ. ಮತ್ತು ಸೌಗಂಧಿಕ ಪರಿಮಳ ಸಹಿತ, ಅಂದರೆ ಒಳ್ಳೆ ಸುವಾಸನೆ ಇರ್ತಕ್ಕಂಥದ್ದು. ಇದನ್ನು ಮೀರಿರ್ತಕ್ಕಂಥದ್ದು ಇನ್ನೊಂದಿದೆ, ಈ ದೊಡ್ಡ ಪತ್ರೆ ಸೊಪ್ಪು. ಈ ದೊಡ್ಡ ಪತ್ರೆ ನೋಡಿದ್ದೀರಲ್ಲ, ಈ ದೊಡ್ಡ ಪತ್ರೆಯಲ್ಲಿ ನೀವೇನಿದು ಸಾಮಾನ್ಯಕ್ಕೆ ಗಂಟ್ಲು ಏನಾದ್ರು ಪ್ರಾಬ್ಲಮ್ ಆದರೆ, ನಿಮ್ಮ ಸ್ವರತರಂಗ ಪ್ರಾಬ್ಲಮ್ ಆದರೆ, ಅಥವಾ ಕಫ ಜಾಸ್ತಿ ಆಗಿ ಅಥವಾ ಅತಿಯಾದಂಥ ಉಷ್ಣಕ್ಕೋ ಹೀಟ್ಗೋ ನಿಮ್ಮ ವಾಯ್ಸ್ ಬರ್ತಿಲ್ಲ, ನೆಗಡಿ ಜಾಸ್ತಿ ಆಗ್ತಿದೆ, ಹಿಂಸೆ ಆಗ್ತಿದೆ, ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಬರ್ತಕ್ಕಂಥದ್ದು ಈ ವನಸರಿ. ಈ ಒಂದು ದೊಡ್ಡ ಪತ್ರೆ ಸೊಪ್ಪನ್ನು ಸುಮ್ಮನೆ ಒಂಚೂರು ಲೈಟಾಗಿ ಬಿಸಿ ಮಾಡಿ ಗಂಟ್ಲು ನೋವಿದ್ದಾಗ ಗಂಟ್ಲ ಮೇಲೆ ಹಾಕಿದ್ರೆ ಸಾಕು, ಆ ನೋವನ್ನು ಹೀರ್ಕೊಳ್ಳುತ್ತದೆ. ಹಾಗೆ ಹೃದಯ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇದು ಬಹಳ ನಂಬರ್ 1 ಮೆಡಿಸಿನ್. ಈ ಸಾಮಾನ್ಯಕ್ಕೆ ಈ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಗಳೂರು, ಕುಂದಾಪುರ, ಉಡುಪಿ ಈ ಭಾಗದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೊಡ್ಡ ಪತ್ರೆಯ ತಂಬುಳಿ ಅಂತ ಮಾಡ್ತಾರೆ. ಈ ತಂಬುಳಿ ಮಾಡಿದಾಗ ಈ ತಂಬುಳಿಯಲ್ಲಿ ಹಾಕುವಂಥ ಈ ಅಂಶ ಇದು. ತಂಬುಳಿ ಅಂದರೆ ಮಜ್ಜಿಗೆ ಮತ್ತು ಇದನ್ನ ಸೊಪ್ಪಿನ ರಸವನ್ನು ಸೇರಿಸಿ ಮಾಡುವಂಥದ್ದು. ಒಳ್ಳೆ ಹಿಂಗು ಒಗ್ಗರಣೆ ಕೊಟ್ಟುಬಿಟ್ರೆ ಅಬ್ಬಾ, ನಾನು ಹೇಳುವಾಗಲೇ ಆಗಲೇ ಮನೇಲಿ ತಯಾರಾಗ್ಬಿಡುತ್ತೋ ಏನೋ, ನಮ್ಮನೇಲಿ ತಯಾರಾಗುತ್ತೋ ಬಿಡುತ್ತೋ, ಕಾರ್ಯಕ್ರಮ ನೋಡೋರ ಮನೇಲಂತೂ ಇವಾಗ ಎಲ್ಲರ ಮನೆಯಲ್ಲೂ ಇದು ತಂಬುಳಿ ಅಂದರೆ ಎಲ್ಲರಿಗೂ ಇಷ್ಟನೇ. ಊಟಕ್ಕೆ ಮೊದಲು ಒಂದು ತುತ್ತು ಅನ್ನವನ್ನು ತಿನ್ನಬೇಕಾದ್ರೆ ಈ ತಂಬುಳಿಯಲ್ಲಿ ತಿನ್ನಬೇಕಂತೆ. ತಂಬುಳಿಯನ್ನ ಮೊದಲು ತಿಂದುಬಿಟ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ವಿಷಕಾರಿ ಅಂಶಗಳು, ವಿಷ ಅಂಶಗಳು, ಅಂದರೆ ಕೆಲವು ಪದಾರ್ಥಗಳು ತಿಂದಾಗ ಗೊತ್ತಿಲ್ದಿರ, ನಮಗೆ ಅರಿವಿಲ್ದಿರನೇ ನಮ್ಮಲ್ಲಿ ವಿಷ ಹೋಗುತ್ತೆ. ಆ ವಿಷವನ್ನು ಛೇದಿಸ್ತಕ್ಕಂತಹ ಕೆಲಸ ಈ ತಂಬುಳಿ ಮಾಡುತ್ತಂತೆ, ಅಂದರೆ ಈ ದೊಡ್ಡ ಪತ್ರೆ ಸೊಪ್ಪು ಮಾಡುತ್ತೆ. ಈ ದೊಡ್ಡ ಪತ್ರೆ ಸೊಪ್ಪು ಇದು ತಂತ್ರಸಾರದಲ್ಲಿ ಕೆಲಸ ಮಾಡುತ್ತೆ. ನಿಜಕ್ಕೂ ಹೇಳಬೇಕಂದ್ರೆ ನಿಮಗೆ ಗೊತ್ತಿರೋದು ದೊಡ್ಡ ಪತ್ರೆ ಸೊಪ್ಪು ಅಂದರೆ ಬರೀ ಆಯುರ್ವೇದಿಕ್ ಮಾತ್ರ. ಇದು ಆಯುರ್ವೇದಿಕ್ ಸಂಬಂಧಪಟ್ಟದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಅಯ್ಯೋ, ನಮಗೂ ಗೊತ್ತು ಬಿಡ್ರಿ, ಮಗು ತುಂಬಾ ಶೀತ ಆಗಿ ಮಗು ಮೂಗಿನಲ್ಲಿ ಆ ಕಡೆ ಎರಡು ಬಳಪಗಳು, ಅಥವಾ ಬಳಪ ಅಂದ್ರೆ ಏನು, ನೆಗಡಿ ಸೋರ್ತಾ ಇರುತ್ತಲ್ಲ, ಆ ಮಕ್ಕಳಲ್ಲಿ ಸೋರ್ತಾ ಇದ್ರೆ, ಮೂಗು ಸೋರ್ತಾ ಇದೆ, ನೆಗಡಿ ಜಾಸ್ತಿ ಆಗ್ಬಿಟ್ಟಿದೆ, ಗೊಣ್ಣೆ ಬರ್ತಾ ಇದೆ ಅಂದ್ರೆ ಅದಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವಿ, ನಮ್ಗೆ ಅಷ್ಟೇ ಗೊತ್ತಿರೋದು ಅಂತ ನೀವು ತಿಳಿದಿದ್ದೀರಿ. ಅದಲ್ಲ, ಅದನ್ನು ಮೀರಿರ್ತಕ್ಕಂಥದ್ದಿದೆ. ಈ ದೊಡ್ಡ ಪತ್ರೆ ಸೊಪ್ಪಲ್ಲಿ ತಂತ್ರಗಳನ್ನು ಮಾಡ್ತಾರೆ. ನಾವು ಎಷ್ಟೋ ಜನ ಮನೆಗಳ ಮುಂದೆ ಈ ದೊಡ್ಡ ಪತ್ರೆ ಸೊಪ್ಪನ್ನು ತಂದು ಬಾಗ್ಲಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ, ಅಥವಾ ಗೇಟ್ ಹತ್ರ ಹಾಕಿರ್ತಾರೆ, ಅಥವಾ ಅಲ್ಲಿ 3 ದಾರಿ ಸೇರೋ ಕಡೆ ಹಾಕ್ತಾರೆ. ಸುಮ್ಮನೆ ಹಾಕಲ್ಲ, ಇದರಲ್ಲೊಂದು ತಂತ್ರ ಇದೆ. ಈ ತಂತ್ರಸಾರವನ್ನು ಮಾಡಿಕೊಂಡ್ರೆ ಬೀಸೋದೊಡನೆ ತಪ್ಪಿಸ್ಕೊಳ್ಬಹುದು. ಅಂದರೆ ಬರ್ತಕ್ಕಂತಹ ಗಂಡಾಂತರವನ್ನು, ಆ ಕ್ಷಣ ಎದುರಾಗುತ್ತಲ್ಲ ಗಂಡಾಂತರ, ಅದನ್ನು ದೂರ ಮಾಡ್ಕೊಳ್ಬಹುದು. ಆದರೆ ಆ ಗಂಡಾಂತರವನ್ನು ದೂರ ಮಾಡ್ಕೊಳ್ಬೇಕಾದ್ರೆ ದೊಡ್ಡ ಪತ್ರೆ ಬೇಕು, ನಾಗದಾಳಿ ಬೇಕು. ಇದನ್ನೆಲ್ಲವನ್ನು ಮೀರಿರ್ತಕ್ಕಂಥದ್ದು ಇನ್ನೊಂದಿದೆ, ಈ ಪುದೀನ ಸೊಪ್ಪು. ಈ ಪುದೀನ ಇದೆಯಲ್ಲ, ಇದು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಆರೋಗ್ಯಕ್ಕೆ. ಆರೋಗ್ಯದ ಪಾತ್ರವನ್ನು ವಹಿಸೋದ್ರಲ್ಲಿ ಪುದೀನ ಸೊಪ್ಪು ತುಂಬ ಚೆನ್ನಾಗಿದೆ. ಏನಪ್ಪಾ ಇದು, ಸೊಪ್ಪುಗಳೆಲ್ಲ ಬೆಳಗ್ಗೆ ಎದ್ರೆ ಚಟ್ನಿಗೆ ಬರ್ತೀವಿ, ಅಥವಾ ಇನ್ನೇನೋ ಸಮೋಸಾಗೋ ಬೋಂಡಾಗೋ ಹಾಕೊಂಡು ತಿನ್ನೋಕ್ಕೆ, ಇದೆಲ್ಲ ನೋಡಿದ್ರೆ ಮಾಡಿದ್ರೆ ಅದು ಚೆನ್ನ. ಸ್ವಲ್ಪ ಇದಕ್ಕೆ ನಿಂಬೆ ಹುಳಿನೋ ಅಥವಾ ಹುಣಸೆ ಹಣ್ಣು ಕೊಟ್ಟು ಒಂದು ಸ್ವಲ್ಪ ಕಡಲೆ ಪಪ್ಪು ಕೊಟ್ಟು ಬಿಟ್ರೆ ಒಳ್ಳೆ ಚಟ್ನಿ ಆಗಿಬಿಟ್ರೆ ಬಿಸಿ ಬಿಸಿ ಅನ್ನಕ್ಕೆ ಅದರ ಆನಂದವೇ ಬೇರೆ. ಯಾಕೆಂದ್ರೆ ಆ ಚಟ್ನಿ ಅನ್ನಕ್ಕೆ ಆ ಶಕ್ತಿ. ಆದರೆ ಇದನ್ನು ಯಾವಾಗ ಜ್ವರ ಬಂದಾಗ, ಮೈಕೈ ನೋವಿದ್ದಾಗ, ಶೀತ ಬಾಧೆ ಆದಾಗ, ತಲೆನೋವಿದ್ದಾಗ, ಮತ್ತೆ ಸಾಕಷ್ಟು ಸುಸ್ತಾಗಿರ್ತಿರಲ್ಲ, ಆಗ ಇದರ ಚಟ್ನಿ ಅನ್ನವನ್ನು ತಿಂದರೆ, ಅಥವಾ ಇದು ದೇಹಕ್ಕೆ ಸೇರಿಸುವಂತಹ ವಿಧಿವಿಧಾನ. ಈಗಂತೂ ಶುಂಠಿ ಟೀನ ಜೊತೆಗೆ ಟೀ ಮಾಡ್ತಾರಲ್ಲ, ಆ ಲೆಮನ್ ಟೀ, ಶುಂಠಿ ಟೀಗಳ ಜೊತೆಗೆ ಒಂದಷ್ಟು ಇದರ ಎಲೆನ ಹಾಕೊಂಡ್ರೆ ಸಾಕು. ಇನ್ನೂ ಕೆಲವು ಕಡೆ ಇದರದ್ದು ಸಾಕಷ್ಟು ಔಷಧಿ ಗುಣಗಳಿರೋದ್ರಿಂದ ಇನ್ನೊಂದು ಹೆಜ್ಜೆ ಮುಂದಾದರೆ ಈ ಸೋಡಾನಲ್ಲಿ ಇದನ್ನು ಹಾಕಿಕೊಡ್ತಾರೆ. ಯಾಕೆಂದ್ರೆ ಇದು ದೇಹದ ತಂಪನ್ನು ಕಾಪಾಡುತ್ತೆ, ದೇಹದ ನರನಾಡಿಗಳಿಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ಮತ್ತೆ ಇದರ ಸೌಗಂಧ ಇದೆಯಲ್ಲ, ಇದರ ಪರಿಮಳವೇ ಆನಂದ. ಹಾಗೆ ಈ ಒಂದು 5 ಸಸಿಗಳು ಪ್ರತಿಯೊಬ್ಬರ ವಾಸ್ತುಗೃಹದ ಹತ್ರ ಇರಬೇಕು. ಯಾಕೆಂದ್ರೆ ಮನೆಯಲ್ಲಿ ಖರ್ಚು ವೆಚ್ಚ ಇಲ್ದಿರ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ, ಕಾಂತಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ, ಆಮೇಲೆ ಈ ಪುದೀನ ಸೊಪ್ಪಿಂದ ಹೆಣ್ಣು ಮಕ್ಕಳಿಗೆ ಒಂದು ಮಹತ್ತರವಾಗಿರ್ತಕ್ಕಂಥ ಉಪಯೋಗ ಇದೆ. ಇದೆಷ್ಟು ಜನಕ್ಕೆ ಗೊತ್ತಿದೆ? ನಿಮ್ಮ ಮುಖದ ಮೇಲೆ ಇರ್ತಕ್ಕಂಥ ಕಪ್ಪು ಕಲೆಗಳಿದೆಯಲ್ಲ, ಮುಖದ ಮೇಲೆ ಕಪ್ಪು ಕಲೆಗಳು, ಮತ್ತೆ ಮುಖ ಎಲ್ಲ ಜಿಡ್ಡಾಗುವಂತಹದ್ದು, ಮುಖ ಕಾಂತಿ ಇಲ್ದಿರತಕ್ಕಂಥದ್ದು, ಮುಖದ ಮೇಲೆ ಇರ್ತಕ್ಕಂಥ ಡಸ್ಟ್, ಅಲರ್ಜಿ ಅಥವಾ ಧೂಳು ಅದು ದೂರ ಆಗಬೇಕಾದ್ರೆ ಇದನ್ನು ಮೀರಿರ್ತಕ್ಕಂಥದ್ದು ಈ ಸೌರಿಯಾಸಿಸ್ ಇದೆಯಲ್ಲ, ಸೌರಿಯಾಸಿಸ್ ಅಂತಲೋ ಚರ್ಮ ಬಾಧೆಯಿಂದಲೋ ನರಳುತ್ತಿರ್ತಕ್ಕಂಥವ್ರು, ಹಾಗೆ ಸಣ್ಣ ಸಣ್ಣ ಕಪ್ಪು ಕಪ್ಪು ಚುಕ್ಕೆಗಳಾಗ್ತಕ್ಕಂಥವ್ರಿಗೆ ಇದು ಬಹಳ ಒಳ್ಳೆಯದು. ಈ ಪುದೀನ ಸೊಪ್ಪಿನ ರಸವನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಊಟಕ್ಕೆ ಮುಂಚಿತವಾಗಿ 2 ಸ್ಪೂನ್ ಅಷ್ಟು ಇದರ ಜೇನುತುಪ್ಪದ ಜೊತೆ ತಗೊಂಡ್ರೆ ನಿಮ್ಮ ಚರ್ಮದ ಕಾಂತಿ ಜಾಸ್ತಿ ಆಗುತ್ತೆ, ನರನಾಡಿಗಳಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗೆ ಪುರುಷರಿಗೂ ಸಹಿತ ಪುರುಷತ್ವಕ್ಕೆ ಒಂದು ದಾರಿದೀಪವಾಗಿರ್ತಕ್ಕಂಥದ್ದು ಇದು. ಪುರುಷರಿಗೂ, ನವದಂಪತಿಗಳಿಗೆ, ಮದುವೆ ಆಗಿ ಹೊಸ ದಂಪತಿಗಳಿರ್ತಾರಲ್ಲ
ಇತ್ತೀಚಿನ ದಿನದಲ್ಲಿ ಈ ಔಷಧಿಗಳು ಬೇಕೇ ಬೇಕು. ಯಾಕೆಂದರೆ ಆಹಾರ ಪದ್ಧತಿ ಆ ಥರ. ಪಿಜ್ಜಾ, ಬರ್ಗರು, ಆಮೇಲೆ ಇನ್ನೂ ಏನೇನೋ ಇದೆ ಅಲ್ವಾ, ಕೆಲವೆಲ್ಲ ಪದಾರ್ಥಗಳು ಅಂದರೆ ಹೆಸರು ನಮಗೆ ಗೊತ್ತಿಲ್ಲ, ಆದರೆ ಈಗೆಲ್ಲ ಅದೇ ಊಟ. ಆಮೇಲೆ ಅತಿ ಹೆಚ್ಚು ಮೈದಾಗೆ ಮೊರೆ ಹೋಗ್ತಿರಲ್ಲ. ಈ ಮೈದಾ ಹಿಟ್ಟು, ಬಿಳಿ ಸಕ್ಕರೆ, ಮೈದಾ, ಸಕ್ಕರೆ, ಉಪ್ಪು, ಯಾರು ಇದಕ್ಕೆ ಜಾಸ್ತಿ ದಾಸರಾಗಿದ್ದೀರೋ, ಅದಕ್ಕೆ ಸಂಪೂರ್ಣ ಅದರಲ್ಲೇ ನೀವು ಮುಳುಗಿ ತೇಲ್ತಿರ್ತೀರೋ ಅಂತಹವರಿಗೆ ಈ ಪದಾರ್ಥ, ಈ ಮಿಂಟ್ ಅಂತಕ್ಕಂಥದ್ದು ಅಥವಾ ವಿಶೇಷವಾಗಿರ್ತಕ್ಕಂತಹ ಈ ಪುದೀನ ಸೊಪ್ಪು ನಿಮಗೆ ತುಂಬಾ ಕೆಲಸ ಮಾಡುತ್ತೆ. ನೋಡಿ, ಇದೆಲ್ಲವೂ ಸಹಿತ ಕೆಮ್ಮು, ದಮ್ಮು, ಶ್ವಾಸಕೋಶಕ್ಕೆ, ಹೃದಯ ಸಂಬಂಧಪಟ್ಟ ಕಾಯಿಲೆಗೆ ಮತ್ತು ಪಕ್ಕೆಗಳಿಗೆ, ಉಸಿರಾಟದಲ್ಲಿ ತೊಂದರೆ ಆಗುವಂತಹವರಿಗೆ, ಇವರಿಷ್ಟು ಜನಕ್ಕೂ ಇಲ್ಲಿರ್ತಕ್ಕಂಥ ಈ 5 ಅಂಶಗಳು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇದು ಆರೋಗ್ಯಕ್ಕೂ ಬೇಕು, ತಂತ್ರಸಾರಕ್ಕೂ ಬೇಕು. ಆ ತಂತ್ರಸಾರದ ರಹಸ್ಯವನ್ನು ಅಡಿಸಿಟ್ಟಿರ್ತಕ್ಕಂಥ ಈ ಒಂದು ಅಂಶಗಳು, ಈ ವನಸ್ಸರಿಗಳು ಪ್ರತಿಯೊಬ್ಬರ ಮನೆ ವಾಸ್ತುಗೃಹದಲ್ಲೂ ಇರಲಿ. ಒಳ್ಳೆಯದಾಗಲಿ.